ಹೃದಯಂತು ಭದ್ರಾಣಿ ವಿದೂತಂ ಶ್ರುತಸೋತನಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಮತ್ತೆ ಶ್ಲೋಕ ಓದ್ತೀರಾ? ಓದ್ತೀನಿ ಮಾತಾಜಿ. ಎಸ್ ಮಾತಾಜಿ. ಸ್ಕಂದ 1 ಅಧ್ಯಾಯ 5 ಶ್ಲೋಕ 37. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ಅನಿರುದ್ಧಾಯ ನಮಃ ಸಂಕಷ್ಟಣಾಯ ಚ. ಪದ ಅರ್ಥ. ಓಂ ಓಂ ಭಗವಂತನ ದಿವ್ಯ ಕೀರ್ತಿಯನ್ನು ಜಪಿಸುವ ಸೂಚನೆ. ನಮಃ ಭಗವಂತನಿಗೆ ನಮಸ್ಕಾರಗಳನ್ನರ್ಪಿಸುವುದು. ಭಗವತೆ ದೇವೋತ್ತಮ ಪುರುಷನಿಗೆ. ತುಭ್ಯಂ ನಿನಗೆ ವಾಸುದೇವಾಯ ವಸುದೇವನ ಸುತನಾದ ಭಗವಂತನಿಗೆ. ಧೀಮಹಿ ಜಪಿಸೋಣ. ಪ್ರದ್ಯುಮ್ನಾಯ ಅನಿರುದ್ಧಾಯ ಸಂಕಷ್ಟಣಾಯ. ವಾಸುದೇವನ ಸ್ವಾಂಶ ವಿಸ್ತರಣೆಗಳು. ನಮಃ ಗೌರವಪೂರ್ವಕ ನಮಸ್ಕಾರಗಳು. ಚ ಮತ್ತು. ಹರೇ ಕೃಷ್ಣ ಮಾತಾಜಿ. ಅನುವಾದ. ಪ್ರದ್ಯುಮ್ನ ಅನಿರುದ್ಧ ಮತ್ತು ಸಂಕರ್ಷಣ ರೂಪಗಳು ವಾಸುದೇವನ ವಿಸ್ತರಣೆಗಳು. ಆ ರೂಪಗಳ ಸಹಿತವಾಗಿ ವಾಸುದೇವನ ಮಹಿಮೆಯನ್ನು ಕೀರ್ತಿಸೋಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ನಿನ್ನೆ ಮತ್ತೆ ಇಂದಿನ ಶ್ಲೋಕದಲ್ಲಿ ಪ್ರಭು 36ನೇ ಶ್ಲೋಕದಿಂದ 36ನೇ ಶ್ಲೋಕದವರೆಗೂ ಕರ್ಮಯೋಗ ಹೇಗ್ ಮಾಡ್ಬೇಕು ಅನ್ನೋದು. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ಲಿಲ್ಲ ಮಾತಾಜಿ, ನೀವೇನ್ ಮಾತಾಡ್ತೀರಾ? ವಾಯ್ಸ್ ಬ್ರೇಕ್ ಆಗ್ತಾ ಮಾತಾಜಿ ಇದೆ. ಕೇಳ್ತಾ ಇಲ್ಲ? ಕೇಳ್ತಾ ಇಲ್ಲ ಮಾತಾಜಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಬೇರೆಯವ್ರಿಗೆ ಮಾತಾಜಿ ಹರೇ ಕೃಷ್ಣ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. 32ನೇ ಶ್ಲೋಕದಿಂದ ಬರ್ತಾ ಇದೆ. ಸ್ವಲ್ಪ ಇಲ್ಲಿ ವೈಫೈ ಹೋಗಿದೆ ಪ್ರಭು. ಹರೇ ಕೃಷ್ಣ. 32ನೇ ಶ್ಲೋಕದಿಂದ 36ನೇ ಶ್ಲೋಕದವರೆಗೂ ಇಲ್ಲಿ ನಾರದ ಮುನಿಗಳು ಕರ್ಮಯೋಗದ ಬಗ್ಗೆ ಹೇಳ್ತಾರೆ ಪ್ರಭು. ಸೊ ಕರ್ಮಯೋಗ ನಾವ್ ಯಾವ ರೀತಿ ಕರ್ಮಯೋಗ ಮಾಡ್ಬೇಕು ಅನ್ನೋ ವಿಚಾರ ನಮಗೆ ಭಗವದ್ಗೀತೆ 3ನೇ ಚಾಪ್ಟರ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ನಮಗೆ ಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಹೆಂಗ್ ಕರ್ಮ ಮಾಡ್ಬೇಕನ್ನೋ ಹೇಳ್ಕೊಟ್ಟಿದ್ದಾರೆ ಪ್ರಭು. ಸೊ ಅದನ್ನೇ ಮತ್ತೆ ಇಲ್ಲಿ ನಾರದ ಮುನಿಗಳು ವ್ಯಾಸರಿಗೆ ಹೇಳ್ತಿದ್ದಾರೆ. ಸೊ ನಮಗೂ ಹೇಳ್ಕೊಡ್ತಿದ್ದಾರೆ ನಾವ್ ಯಾವ ರೀತಿ ಕರ್ಮ ಮಾಡ್ಬೇಕು ಅನ್ನೋ ವಿಚಾರ. ಪ್ರತಿ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕರ್ಮ ಮಾಡ್ತಿದ್ದೇವೆ. ಒಬ್ರು ಟೀಚರ್ ಆಗಿರ್ಬಹುದು, ಕೆಲವರು ಮನೆ ಕೆಲಸದಲ್ಲಿ ನಾವು ಗೃಹಸ್ಥರಾಗಿದ್ದುಕೊಂಡು ಒಂದು ತಾಯಿಯಾಗಿ ಏನ್ ಕರ್ಮ ಮಾಡ್ಬೇಕು ಅದನ್ನ ಮಾಡ್ತಿದ್ದೇವೆ. ಹೊರಗಡೆ ಹೋಗಿ ಪ್ರಭುಗಳು ಕೆಲಸ ಮಾಡಬಹುದು. ಎಲ್ಲಾ ರೀತಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ನಾವೆಲ್ಲರೂ ಕರ್ಮ ಮಾಡ್ತಾನೆ ಇದ್ದೇವೆ. ಸೊ ಯಾವ ರೀತಿ ಕರ್ಮ ಮಾಡ್ಬೇಕನ್ನೋ ವಿಚಾರ ಇಲ್ಲಿ ನಮಗೆ ನಾರದ ಮುನಿಗಳು ವ್ಯಾಸರಿಗೆ ಹೇಳ್ಕೊಡ್ತಿದ್ದಾರೆ ಪ್ರಭು. ಇಲ್ಲಿ ಕರ್ಮ ಮಿಶ್ರ ಭಕ್ತಿ ಮತ್ತೆ ಭಕ್ತಿ ಮಿಶ್ರ ಕರ್ಮ ಅಂತ ಹೇಳ್ತಿದ್ದಾರೆ. ಸೊ ಕರ್ಮ ಮಿಶ್ರ ಭಕ್ತಿ ಅಂದ್ರೆ ಏನು? ಸೊ ಇಲ್ಲಿ ಹೇಳ್ತಿದ್ದಾರೆ ಯಾವುದೇ ಒಂದು ಕರ್ಮ ಮಾಡು, ಆ ಕರ್ಮದಲ್ಲಿ ನೀನು ಭಕ್ತಿ ಮಾಡ್ತಾ ಬಂದ್ರೆ ಇಷ್ಟು ಸಾಕು ನನಗೆ. ಸೊ ಭಗವದ್ಗೀತೆಯ ಶ್ಲೋಕ 9ನೇ ಚಾಪ್ಟರ್ 27ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಯತ್ ಕರೋಷಿ ಯದಶ್ನಾಸಿ ಯದಶ್ಚೋಸಿ ದದಾಸಿ ಯತ್. ಹೇಳ್ಕೊಡ್ತಿದ್ದಾರೆ ಇಲ್ಲಿ ಕುಂತಿಯ ಮಗನಾದ ಅರ್ಜುನನೇ, ನೀನು ನನ್ನನ್ನೇ ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನೀವೇನೇ ಮಾಡಿ, ಯಾವ ಕರ್ಮ ಮಾಡಿ, ಒಂದು ತಾಯಿ ಕರ್ತವ್ಯ ಮಾಡ್ತಿದ್ದೀರಾ, ಒಂದು ತಂದೆಯಾಗಿ ಕರ್ತವ್ಯ ಮಾಡ್ತಿದ್ದೀರಾ, ಏನೇ ಒಂದು ಕರ್ತವ್ಯ ಮಾಡಿದ್ರು, ಏನೇ ಒಂದು ನೀವು ಕರ್ಮ ಮಾಡಿದ್ರು ಅದನ್ನ ನನಗ್ ಕೊಡು. ನೀವೇನು ಮುಜ್ಜಿಸ್ತೀರಾ, ಏನು ತಿಂತೀರಾ, ಏನ್ ಕರ್ತವ್ಯ ಮಾಡ್ತೀರಾ, ಏನ್ ಕೆಲಸ ಮಾಡ್ತಿದ್ದೀರಾ, ಯಾವ ಕಾರ್ಯ ಮಾಡ್ತೀರಾ, ಏನ್ ಯಜ್ಞ ಮಾಡ್ತೀರಾ, ಯಾವ ದಾನ ಮಾಡ್ತೀರಾ, ಏನೆಲ್ಲ ಮಾಡಿದ್ರು ಅದರಲ್ಲಿ ನೀನು ನನ್ನನ್ನ ಕಾಣು, ನನಗೆ ಅರ್ಪಿಸು. ಯಾವ ರೀತಿ ಅರ್ಪಣೆ ಮಾಡ್ಬೇಕು ಅಲ್ಲಿ? ಯತ್ ಕರೋಷಿ ಯದಶ್ನಾಸಿ. ಪ್ರತಿಯೊಂದು ವಿಚಾರಲ್ಲೂ ನೀನು ನನ್ನನ್ನು ನೆನೆ, ನನಗೋಸ್ಕರ ಅರ್ಪಣೆ ಮಾಡು, ನನಗೋಸ್ಕರ ಕರ್ತವ್ಯ ಮಾಡು. ಅನುಕೂಲೇನ ಕೃಷ್ಣಾನುಶೀಲನಂ. ಪ್ರತಿಯೊಂದು ವಿಚಾರ ಹೆಜ್ಜೆ ಹೆಜ್ಜೆಗೂ ಅಲ್ಲಿ ಗುರುವಿನ ಮುಖೇನ, ಗುರುವಿನ ಮಾರ್ಗದರ್ಶನದಲ್ಲಿ, ಕೃಷ್ಣನ ಮಾರ್ಗದರ್ಶನದಲ್ಲಿ ಏನ್ ಮಾಡ್ಬೇಕು, ಕೃಷ್ಣನ ಮತ್ತೆ
ಗುರುವನ್ನು ಸೆಂಟರ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಕರ್ಮಯೋಗವನ್ನ ಮಾಡ್ಬೇಕು. ಅದರಲ್ಲಿ ನಾನು ಭಕ್ತಿ ಮಾಡ್ಬೇಕು. ಸೊ ಎಲ್ಲ ಒಂದ್ ಕಡೆ ಆ ಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ, ನಿನ್ನ ಕರ್ತವ್ಯ ನೀನ್ ಮಾಡು, ನೀನು ಯುದ್ಧ ಮಾಡ್ಲೇಬೇಕು, ನೀನು ಸನ್ಯಾಸಿ ತಗೊಳೋಗಿಲ್ಲ. ಸೊ ಅದೇ ರೀತಿ ಇಲ್ಲಿ ಭಗವಂತ ನಮ್ಮ ಕರ್ಮಯೋಗದ ಬಗ್ಗೆ ಇಂತಿನ ಶ್ಲೋಕಗಳಲ್ಲಿ 32ರಿಂದ 36ನೇ ಶ್ಲೋಕದಲ್ಲಿ ನಮ್ಗೆ ಯಾವ ರೀತಿ ಭಕ್ತಿ, ಕರ್ಮ ಮಿಶ್ರ ಭಕ್ತಿ ಬಗ್ಗೆ ತುಂಬಾ ಹೆಚ್ಚಿನ ವಿಚಾರ, ಹೆಚ್ಚಿನ ತಿಳುವಳಿಕೆ ನಮ್ಗೆ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಕೇಳಿಸಿದೆ ಮಾತಾಜಿ? ಕ್ಲಿಯರ್ ಇದೆಯಾ ಈಗ? ಹರೇ ಕೃಷ್ಣ. ಎಸ್, ಇಲ್ಲಿ ಭಕ್ತಿಯಿಂದ ಕರ್ಮ ಮಾಡ್ಬೇಕು, ಭಕ್ತಿಯಿಂದ, ಭಾವದಿಂದ, ಒಳ್ಳೆ ಭಾವದಿಂದ. ಯಾವ ರಸದಲ್ಲಿ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ಯಾವ ರೀತಿ ಒಬ್ಬ ಪ್ರಿಯಕರ ಪ್ರೇಯಸಿನ ಪ್ರತಿ ಹೆಜ್ಜೆಗೂ ಒಂದೊಂದು ಕ್ಷಣಕ್ಕೂ ಒಬ್ಬ ಪ್ರಿಯಕರ ಏನ್ ಮಾಡ್ತಿರ್ತಾನೆ, ಆ ಪ್ರೇಯಸಿನ ನಾನು ಯಾವಾಗ ಮೀಟ್ ಮಾಡ್ಬೋದು, ಯಾವಾಗ ಅವಳನ್ನ ನೋಡ್ಬೋದು, ಅವಳನ್ನೇ ಮೆಲುಕು ಹಾಕ್ತಾನೆ ಇರ್ತಾನೆ. ಅದೇ ರೀತಿ ಒಂದು ತಾಯಿ ಒಂದು ಮಗುವಿನ ಮೊದಲನೇ ಸಲ ಸ್ಕೂಲಿಗೆ ಕಳಿಸಿದಾಗ ಏನ್ ಅನ್ಸುತ್ತೆ, ನನ್ನ ಮಗು ಸ್ಕೂಲಿಗೆ ಹೋಗಿದೆ, ಆ ಮಗು ಊಟ ಮಾಡ್ತೋ ಇಲ್ವೋ, ಅಳ್ತಾ ಇದೆಯೋ ಇಲ್ವೋ, ನನ್ ಮಗು ಯಾವಾಗ ಬರುತ್ತೆ, ನನ್ ಮಗುಗೆ ಏನ್ ತಿನ್ನಿಸ್ಬೇಕು, ಏನ್ ಮಾಡ್ಬೇಕು, ಒಂದೊಂದು ಕ್ಷಣಕ್ಕೂ ಆ ತಾಯಿ ಆ ಮಗುವಿಗಾಗಿ ಪ್ರತಿಯೊಂದು ಆ ರಸದಲ್ಲೇ ಇರ್ತಾಳೆ. ಅದೇ ರೀತಿ ಆ ಮಾಧುರ್ಯ ರಸದಲ್ಲಿ ನಾವು ನಮ್ಮ ಕರ್ಮಯೋಗ ಮಾಡಬೇಕು. ಆ ರೀತಿಲಿ ನಾವು ಕೃಷ್ಣನ ಹೆಜ್ಜೆಗೂ ಪ್ರತಿ ಕ್ಷಣದಲ್ಲೂ ನಾವು ಯಾವುದೇ ಸೇವೆ ಮಾಡಿದ್ರು, ಏನೇ ಕರ್ಮ ಮಾಡಿದ್ರು ನಾವು ಕೃಷ್ಣನಿಗೋಸ್ಕರ ಮಾಡ್ಬೇಕು. ಅಲ್ಲಿ ಕೃಷ್ಣನ ಭಾವ. ಸೊ 3 ಪ್ರಕಾರ ಬರುತ್ತೆ. ಒಂದು ವೈದಿಕಿ ಸಾಧನ ಬರುತ್ತೆ, ನೆಕ್ಸ್ಟ್ ನಮಗೆ ರಾಗಾನುಗ ಸಾಧನ ಬರುತ್ತೆ, ರಾಗಾನುಗ ಸಾಧನ ಭಕ್ತಿ ಬರುತ್ತೆ, ಆಮೇಲೆ ಪ್ರೇಮ ಭಕ್ತಿ ಬರುತ್ತೆ. ಸೊ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಈಗ ಸಾಧನ ಭಕ್ತಿ ಮಾಡ್ತೀವಿ, ಅಂದ್ರೆ ವೈದಿಕ ಸಾಧನ ಮಾಡ್ತೀವಿ. ವಿಧಿಗಳು ಏನ್ ಹೇಳುತ್ತೆ ಆ ಪ್ರಕಾರ ನಾವು ಭಕ್ತಿ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಕ್ರಮೇಣವಾಗಿ ರಾಗಾನುಗ ಭಕ್ತಿಗೆ ನಾವೆಲ್ಲರೂ ಹೋಗ್ಲೇಬೇಕು. ಸೊ ಆ ರಾಗಾನ ಭಕ್ತಿಯಲ್ಲಿ ಒಂದು ಸ್ಪಾಂಟೇನಿಯಸ್ ಸ್ಟಾರ್ಟ್ ಆಗತ್ತೆ. ಯಾವ ರೀತಿ ನಮ್ಗೆ ಪ್ರಭು ಬೆಳಗ್ಗೆ ಎದ್ದು ಯಾವಾಗ್ಲೂ ಹೇಳ್ತಾರೆ 16 ರೌಂಡ್ ಚಾಂಟಿಂಗ್ ಮಾಡ್ಬೇಕು, ನಿತ್ಯ ಭಾಗವತಂ ಕೇಳ್ತಾ ಇರ್ಬೇಕು, ಪ್ರಸಾದ ಸ್ವೀಕಾರ ಮಾಡ್ತಿರ್ಬೇಕು. ಸೊ ಆ ರೀತಿ ಹೆಚ್ಚೆಚ್ಚಿಗೆ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಭಾವ ಹೇಗಿರ್ಬೇಕು ಅಂದ್ರೆ ಕೃಷ್ಣನಿಗಾಗಿ, ಆನುಕೇವಲೇನ ಕೃಷ್ಣಾನುಶೀಲನಂ, ಅದೊಂದು ವಿಚಾರ. ನೆಕ್ಸ್ಟ್ ನಮ್ದು ಅಪ್ಲಿಕೇಶನ್ ಏನ್ ತಗೋಬೇಕಂದ್ರೆ ಅನ್ಯ ಅಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ. ನನ್ನ ಎಲ್ಲಾ ಎಲ್ಲಾ ಅಭಿಲಾಷೆಗಳು ಯಾವ ರೀತಿ ಇರ್ಬೇಕು ಅಂದ್ರೆ ಪ್ರತಿಯೊಂದು ಕೃಷ್ಣನಿಗಾಗಿ. ಸೊ ಕೃಷ್ಣನಿಗೋಸ್ಕರ ನಾನು ಸೇವೆ ಮಾಡ್ತೀನಿ, ಕೃಷ್ಣನಿಗೋಸ್ಕರ ತಗೊಂತಿದ್ದೀನಿ. ಸೊ ನಿನ್ನೆ ನಾವೆಲ್ಲ ಏಕಾದಶಿ ಮಾಡಿದ್ರಿ. ಸೊ ಏಕಾದಶಿ ಮಾಡಿದಾಗ ಏನ್ ಮಾಡ್ಬೇಕು, ಆ ಏಕಾದಶಿ ಸಹ ನಾನು ಕೃಷ್ಣನಿಗೋಸ್ಕರ ಮಾಡ್ತಿದ್ದೀನಿ. ಯಾವುದೇ ಒಂದು ಸೇವೆ, ಏನೇ ಯಾವ ಅಭಿಲಾಷೆಗಳು ಇಲ್ದಿರ ನನ್ನ ಕರ್ಮ ಭಕ್ತಿ ಯೋಗ ನಾನು ಮಾಡ್ಬೇಕು ಅಂತ ಹೇಳಿ ನಮಗೆ ನಾರದ ಮುನಿಗಳು ಇಂಥ ಒಂದು ತಿಳುವಳಿಕೆ ವ್ಯಾಸರಿಗೆ ಅಲ್ಲ ನಮಿಗೂ ಸಹ ಕೊಡ್ತಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ಇಲ್ಲಿ ನಾವು 37ನೇ ಶ್ಲೋಕದಿಂದ 40 ಕೊನೆ ಶ್ಲೋಕ ಯಾವ್ದು ಮಾತಾಚಿ, ಕೊನೆ 40 ಇದೆ. ಸೊ 37ನೇ ಶ್ಲೋಕದಿಂದ 40 ಶ್ಲೋಕದವರೆಗೂ ನಮಗೆ ಯಾವ ರೀತಿ ಇಲ್ಲಿ ನಾರದ ಮುನಿಗಳು ಯಾವ ಮಂತ್ರ ಜಪ ಮಾಡಿದ್ರು, ಯಾವ ಮಂತ್ರದಿಂದ ಯಾರನ್ನು ನೆನೆಯುತ್ತಾ, ಯಾವ ಮಂತ್ರ ಅವರು ಆ ಪ್ರೋಸೆಸ್ ಆ ಭಕ್ತಿ ಮಾಡೋಕ್ಕೋಸ್ಕರ ಇಲ್ಲಿ ಯಾವ ಮಂತ್ರನ ಉಚ್ಚಾರಣೆ ಮಾಡ್ಕೊಂಡು ಯಾರನ್ನ ನೆನೆಸ್ಕೊಂಡು ಆ ಭಕ್ತಿ ಮಾಡಿದ್ರು ಅಂದ್ರೆ ಪ್ರಾಕ್ಟಿಕಲಿ ಹೇಳ್ತಿದ್ದಾರೆ. ಪ್ರಾಕ್ಟಿಕಲಿ ಏನ್ ಮಾಡ್ಬೇಕು ಅಂತ ಹೇಳಿ ನಾರದ ಮುನಿಗಳು ವ್ಯಾಸರಿಗೆ ತಿಳುವಳಿಕೆ ಕೊಡ್ತಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ 37ನೇ ಶ್ಲೋಕದಲ್ಲಿ ಇಲ್ಲಿ ಓಂ ನಮೋ ಭಗವತೆ ತುಭ್ಯಂ, ಓಂ ನಮೋ ಭಗವತೆ. ಸೊ ಆ ಮಂತ್ರನ ಓಂಕಾರದಿಂದ ಶುರು ಮಾಡ್ತಿದ್ದಾರೆ. ಸೊ ನಾವ್ ಯಾವಾಗ್ಲೂ ಭಗವದ್ಗೀತೆ ಇರ್ಬೋದು, ಭಾಗವತ ಹೇಳ್ಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ. ಸೊ 12ನೇ ಚಾಪ್ಟರ್ ಅಲ್ಲಿ ಭಗವಂತ ಓಂಕಾರದ ಬಗ್ಗೆ ತುಂಬಾ ವಿಶೇಷವಾಗಿ ಹೇಳ್ತಾರೆ, ಆ ಪ್ರಣವ ಮಂತ್ರದ ಬಗ್ಗೆ ಹೇಳ್ತಾರೆ. ಇಲ್ಲಿ ಓಂ ನಮೋ ಭಗವತೆ ತುಭ್ಯಂ. ಸೊ ಓಂಕಾರದಿಂದ ಆ ಓಂಕಾರದಲ್ಲಿ ಆ ಶಬ್ದ ಭ್ರಮಣದಲ್ಲೇ ನಾನು ನನ್ನ ಪ್ರಾಕ್ಟಿಕಲ್ ಪ್ರೋಸೆಸ್ ಅಂದ್ರೆ ಯಾವ ಮಂತ್ರ, ಯಾವ ಶ್ಲೋಕ, ಯಾವ ನಾಮ ಜಪ. ಫಾರ್ ಎಕ್ಸಾಂಪಲ್ ಈಗ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾವೇನ್ ಮಾಡ್ತೇವೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಶ್ಲೋಕನ ನಿತ್ಯ ನಾವು ಜಪ ಮಾಡ್ತೇವೆ. ನಮಗೆ ಇದನ್ನ ಚೈತನ್ಯ ಮಹಾಪ್ರಭು ನಮ್ಗೆ ಸಂಕೀರ್ತನ ಯಜ್ಞದಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ನಾರದ ಮುನಿಗಳು ಏನನ್ನ ಜಪ ಮಾಡ್ತಿದ್ರು, ಯಾವ ಶ್ಲೋಕ ಹೇಳ್ತಾ ಇದ್ರು,
ಪ್ರಾಕ್ಟಿಕಲಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಶ್ಲೋಕನ ಹೇಳ್ತಿದ್ರಂತೆ. ತುಂಬಾ ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಇಲ್ಲಿ 4 ಜನ ನೆನೆಸ್ಕೊಂತಿದ್ದಾರೆ. ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ರೂಪಗಳ ವಾಸುದೇವನ ವಿಸ್ತರಣೆಗಳು. ಆ ರೂಪಗಳ ಸಹಿತವಾಗಿ ವಾಸುದೇವನ ಧೀಮಹಿಯನ್ನು ಕೀರ್ತಿಸೋಣ. ನಮ್ಗೆಲ್ರಿಗೂ ಗೊತ್ತಿದೆ ಭಗವಂತನ ಆ ಎಕ್ಸ್ಪಾನ್ಷನ್ ಯಾವ ರೀತಿ ಆಯ್ತು. ಫಸ್ಟ್ ಕೃಷ್ಣ ಬರ್ತಾರೆ, ಕೃಷ್ಣನಿಂದ ಬಲರಾಮ ದೇವರು, ಸೊ ಬಲರಾಮ ದೇವರಿಂದ ಯಾರು ಬರ್ತಾರೆ ಅಲ್ಲಿ ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ರೂಪಗಳು ವಾಸುದೇವನ ವಿಸ್ತರಣೆಗಳಾದವು. ಈ 4 ವಿಸ್ತರಣೆಗಳಿಂದ ನಮಗೆ ನೆಕ್ಸ್ಟ್ ಫ್ಯೂಚರ್ ಎಲ್ಲ ಆ ಎಕ್ಸ್ಪಾನ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ಈ 4 ಜನ ಯಾವ ರೀತಿ ಆ ಎಕ್ಸ್ಪಾನ್ಷನ್ ಆ 4 ರೂಪಗಳನ್ನ ನೆನೆಯುತ್ತಾ ಓಂ ನಮೋ ಭಗವತೆ ಓಂಕಾರದಿಂದ ಅವರು ಪ್ರಾಕ್ಟಿಕಲಿ ಅವರನ್ನ ನೆನಿತಾ ಇದ್ರು, ಅವರನ್ನ ಸ್ಮರಣೆ ಮಾಡ್ತಿದ್ರು ಅಂತ ವಿಚಾರ ನಮಗೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನಾರದ ಮುನಿಗಳು ವ್ಯಾಸ ದೇವರಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಾವಾರ್ಥ ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಭಾವಾರ್ಥ ಓದ್ತೀರಾ? ಮೊದಲನೇ ಇದು ಮಾತಾಜಿ. ಎಸ್ ಓದಿ ಮಾತಾಜಿ. ಭಾವಾರ್ಥ. ಪಂಚರಾತ್ರದ ಪ್ರಕಾರ ನಾರಾಯಣನು ದೇವೋತ್ತಮ ಪರಮಪುರುಷನ ಎಲ್ಲಾ ಬಗೆಯ ವಿಸ್ತರಣೆಗಳ ಮೂಲ ಕಾರಣನಾಗಿದ್ದಾನೆ. ಈ ವಿಸ್ತರಣೆಗಳು ಯಾವುದೆಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ವಾಸುದೇವನ ಮತ್ತು ಸಂಕರ್ಷಣರು ಮಧ್ಯಭಾಗದ ಎಡಬಲಗಳಲ್ಲಿದ್ದಾರೆ. ಪ್ರದ್ಯುಮ್ನನು ಸಂಕರ್ಷಣನ ಬಲಭಾಗಕ್ಕೂ ಮತ್ತು ಅನಿರುದ್ಧನು ವಾಸುದೇವನ ಎಡಭಾಗಕ್ಕೂ ಇದ್ದಾರೆ. ಹೀಗೆ ಚತುರ್ಮೂರ್ತಿಗಳು ಸ್ಥಾಪಿತರಾಗಿದ್ದಾರೆ. ಅವರು ಸ್ವಾಮಿ ಶ್ರೀಕೃಷ್ಣನ 4 ಸಹಾಯಕರು, ಸದಾ ಸನ್ನಿಹಿತವಾಗಿರುವ ಚತುರ್ಮೂರ್ತಿಗಳು. ಮುಂದಿದ್ದೋರ್ಲಿ ಮಾತಾಜಿ. ಅಷ್ಟೇ ಸಾಕು ಮಾತಾಜಿ. ಸೊ ಇಲ್ಲಿ ಪಂಚರಾತ್ರದ ಪ್ರಕಾರ ನಾರಾಯಣ ದೇವೋತ್ತಮ ಪರಮ ಪುರುಷನ ಎಲ್ಲ ಬಗೆಯ ವಿಸ್ತರಣೆಗಳು ಮೂಲ ಕಾರಣನಾಗಿದ್ದಾನೆ. ಸೊ ಇಲ್ಲಿ ಪಂಚರಾತ್ರದ ಪ್ರಕಾರ ಆ ವಿಧಿಗಳ ಬಗ್ಗೆ ಹೇಳ್ತಿದ್ದಾರೆ. ಸೊ ಅದರಲ್ಲಿ ತುಂಬಾ ವಿಸ್ತರಣೆ ಬಗ್ಗೆ ಎಕ್ಸ್ಪ್ಲೇಷನ್ ಬೇಕಂದ್ರೆ ಅದು ಸುಮಾರು ಸೆಷನ್ಸ್ ಆಗತ್ತೆ. ಜಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ನಾರಾಯಣನ ದೇವೋತ್ತಮ ಪರಮ ಪುರುಷನ 4 ವಿಸ್ತರಣೆ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ವಿಸ್ತರಣೆಗಳು ಯಾವುದೆಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ವಾಸುದೇವ ಮತ್ತು ಸಂಕರ್ಷಣರು ಮಧ್ಯಭಾಗದ ಎಡಬಲಗಳಲ್ಲಿದ್ದಾರೆ. ಸೊ ಇಲ್ಲಿ ವಾಸುದೇವ ಮತ್ತು ಸಂಕರ್ಷಣ ಯಾವ ಕಡೆ ಇದ್ದಾರೆ? ಎಡಗಡೆ ಇದ್ದಾರೆ. ಮತ್ತೆ ಪ್ರದ್ಯುಮ್ನನು ಸಂಕರ್ಷನು ಬಲಭಾಗಕ್ಕೂ ಮತ್ತು ಅನಿರುದ್ಧನು ವಾಸುದೇವನ ಎಡಭಾಗಕ್ಕೆ ಇದ್ದಾರೆ. ಸೊ ಯಾವ ಭಾಗದಲ್ಲಿ ಇಬ್ಬರಿಬ್ಬರದರ ಅಂತ ಇಲ್ಲಿ ವಿಚಾರಣೆ ಕೊಡ್ತಿದ್ದಾರೆ. ಹೀಗೆ ಚತುರ್ಮೂರ್ತಿಗಳ ಸ್ಥಾಪಿತರಾಗಿದ್ದಾರೆ. ಅವರು ಸ್ವಾಮಿ ಶ್ರೀಕೃಷ್ಣನು 4 ಸಹಾಯಕರು, ಸದಾ ಸನ್ನಿಹಿತರಾಗಿರುವ ಚತುರ್ಮೂರ್ತಿಗಳು. ಸೊ ಮೇಲಿನ ಶ್ಲೋಕ ಪ್ರಣವ ರೂಪವಾದ ಓಂಕಾರದ ಆರಂಭವಾಗುವ ವೈದಿಕ ಸ್ತೋತ್ರದ ಅಥವಾ ಮಂತ್ರ. ಈ ಮಂತ್ರವು ಓಂ ನಮೋ ಧೀಮಹಿ ಮೊದಲಾಗಿ ಅಲೌಕಿಕ ಸ್ತುತಿಯಿಂದ ಸ್ಥಾಪಿತವಾದದ್ದು. ಸೊ ಫಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಂತಿದ್ದಾರೆ. ಇಮ್ಯಾಜಿನ್ ಅಂದ್ರೆ ಯಾವ ರೀತಿಯಲ್ಲಿ ನಾನು ಯಾವ ರೂಪಗಳನ್ನ, ಯಾವ ರೀತಿ ಭಗವಂತನ ಆ ಎಕ್ಸ್ಪಾನ್ಷನ್ ಆ ರೂಪವನ್ನು ಅವರ ಸ್ಮರಣೆಯಲ್ಲಿ ಇಟ್ಕೊಂಡು ಅವ್ರನ್ನ ನೋಡ್ಕೊಂಡು ಅವರು ಓಂ ನಮೋ ಭಗವತೆ ಧೀಮಹಿ ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಅಂತ ಹೇಳಿ ಅವರು ಭಗವಂತನ ಸ್ಮರಣೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಗೊತ್ತಾಗ್ತಿದೆ ಮಾತಾಜಿ? ಹರೇ ಕೃಷ್ಣ. ಗೊತ್ತಾಗ್ತಿದೆ ಮಾತಾಜಿ. ಓದ್ಲಿಯ ಮುಂದಕ್ಕೆ ಮಾತಾಜಿ? ಎಸ್ ಮಾತಾಜಿ, ಮುಂದೆ ಹೋದಿ ಮಾತಾಜಿ. ಒಟ್ಟು ತಾತ್ಪರ್ಯ ಇದು ಕಾಮ್ಯ ಕರ್ಮದ ಕ್ಷೇತ್ರವೇ ಆಗಿರಲಿ ಅಥವಾ ಯಾವುದೇ ವೈಚಾರಿಕ ಸಿದ್ಧಾಂತದ ವಿಷಯವೇ ಆಗಿರಲಿ, ಪರಮಪುರುಷನ ಅಲೌಕಿಕ ಸಾಕ್ಷಾತ್ಕಾರ ಅದರ ಅಂತಿಮ ಗುರಿಯಾಗಿರಬೇಕು. ಹಾಗಿಲ್ಲದಿದ್ದಲ್ಲಿ ಅದು ವ್ಯರ್ಥ. ಶುದ್ಧವಾದ ಭಕ್ತಿ ಸೇವೆಯು ಲಕ್ಷಣವೆಂದರೆ ಅದು ಕ್ರಮೇಣ ವೃದ್ಧಿ ಹೊಂದುತ್ತಾ ಭಗವಂತ ಮತ್ತು ಜೀವಿಯ ನಡುವೆ ಗಾಢವಾದ ಆತ್ಮೀಯತೆ ಬೆಳೆಯುತ್ತದೆ. ನಾರದರು ಇದನ್ನು ತಮ್ಮ ಸ್ವಂತ ಅನುಭವದ ಮೂಲಕ ವಿವರಿಸಿದ್ದಾರೆ. ಭಗವಂತನನ್ನು ಕುರಿತ ಅಂತಹ ಅಲೌಕಿಕ ಭಕ್ತಿಯ ಮುನ್ನಡೆದು ಭಗವಂತನ ಪ್ರೇಮ ಸೇವೆಯನ್ನು ಸಾಧಿಸುವುದರಲ್ಲಿ ಕೊನೆ ಮುಟ್ಟುತ್ತಾರೆ. ಈ ಪ್ರೇಮವು ಅಲೌಕಿಕವಾದ ವೈವಿಧ್ಯಪೂರ್ಣವಾದ ಬೇರೆ ಬೇರೆ ರಸಗಳಿಂದ ಕೂಡಿದೆ. ಇಂತಹ ಭಕ್ತಿ ಸೇವೆಯು ಮಿಶ್ರ ರೂಪದಲ್ಲಿಯೂ ನಡೆಯುತ್ತದೆ. ಎಂದರೆ ಕಾಮ್ಯಕರ್ಮ ಮತ್ತು ಬಗೆ ಬಗೆಯ ಊಹಾತ್ಮಕ ಚಿಂತೆಗಳ ಜೊತೆಗೂ ನಡೆಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಿದ್ದಾರೆ
ಒಟ್ಟು ತಾತ್ಪರ್ಯ ಇದು ಕಾಮ್ಯ ಕರ್ಮದ ಕ್ಷೇತ್ರವೇ ಆಗಿರಲಿ ಅಥವಾ ಯಾವುದೇ ವೈಜ್ಞಾನಿಕ ಸಿದ್ಧಾಂತ ವಿಷಯವೇ ಆಗಿರಲಿ, ಪರಮ ಪುರುಷನ ಅಲೌಕಿಕ ಸಾಕ್ಷಾತ್ಕಾರ ಇದರ ಅಂತಿಮ ಗುರಿಯಾಗಿರಬೇಕು. ಅಂದ್ರೆ ಕಾಮ್ಯ ಕರ್ಮದ ಕ್ಷೇತ್ರ ಅಂದ್ರೆ ನಾವೆಲ್ಲರೂ ಇಲ್ಲಿ ಕಾಮ್ಯ ಕರ್ಮ ಮಾಡ್ತಾ ಇದ್ದೀವಿ. ನಾವು ಅಲ್ಲಿದ್ದುಕೊಂಡು ಅಥವಾ ಈ ಕಾಮ್ಯ ಕರ್ಮದಲ್ಲಿ ಇರ್ಬೋದು, ಇಲ್ಲಿ ಭಕ್ತಿ ಮಾಡೋದಿರ್ಬೋದು, ಅಥವಾ ಯಾವುದೇ ವೈಚಾರಿಕ ಸಿದ್ಧಾಂತ ವಿಷಯವೇ ಆಗಿರಲಿ, ಪರಮ ಪುರುಷನ ಅಲೌಕಿಕ ಸಾಕ್ಷಾತ್ಕಾರ. ಯಾವುದೇ ನೀವು ಕರ್ಮ ಮಾಡಿದ್ರು ಅಲ್ಲಿ ಜ್ಞಾನ ಮಾರ್ಗದಲ್ಲಿ ಕರ್ಮ ತಗೊಳ್ಳಿ, ಇಲ್ಲ ಭಕ್ತಿ ಮಾರ್ಗದಲ್ಲಿ ಕರ್ಮ ತಗೊಂತೀರಾ, ಏನೇ ಮಾಡಿದ್ರು ಅಲ್ಟಿಮೇಟ್ ನಮ್ದು ಪ್ರಾಕ್ಟಿಕಲಿ ನಮ್ಮ ಚಿಂತನೆ ಏನಿರ್ಬೇಕು ಅಂದ್ರೆ ನಂದು ಅಲ್ಟಿಮೇಟ್ ಕೃಷ್ಣ ಪ್ರೇಮ ಭಕ್ತಿ. ಅನುಕೂಲೇನ ಕೃಷ್ಣಾನುಶೀಲನ, ಕೃಷ್ಣನಿಗೋಸ್ಕರ, ಕೃಷ್ಣನಿಗಾಗಿ ಕೃಷ್ಣ ಪ್ರೇಮ ಅಲ್ಟಿಮೇಟ್. ಯಾವುದೇ ಕರ್ಮ ಮಾಡಿ, ಏನೇ ಕರ್ಮ ಮಾಡಿ, ಅದು ಕೃಷ್ಣನ ಪ್ರೇಮಕ್ಕೋಸ್ಕರ ಇರಬೇಕು, ಕೃಷ್ಣನಿಗಾಗಿ ಇರಬೇಕು. ನಮ್ಮ ಯಾವುದೇ ಸೇವೆ, ಯಾವುದೇ ಕರ್ತವ್ಯ, ಏನು ಕೊಟ್ಟಿದ್ದಾರೆ, ಯಾವುದೇ ಕರ್ಮ ಕೊಟ್ಟಿದ್ದಾರೆ, ಅದು ನನ್ನಲ್ಲಿ ಅಲ್ಟಿಮೇಟ್ ಲಾಸ್ಟ್ ನನಗೆ ಲಿಬರೇಷನ್ ಕೊಟ್ಟದು ಲಾಸ್ಟ್ ಯಾವುದಂದ್ರೆ ನನಗೆ ಕೃಷ್ಣ ಪ್ರೇಮ. ಎಂಡ್ ಫಿಲ್ ಇನ್ ದ ಬ್ಲಾಂಕ್ಸ್, ಕೃಷ್ಣ ಪ್ರೇಮ. ನಮ್ಮ ಗುರಿ ನಮ್ದು ಇದೇ ಆಗಿರ್ಬೇಕು ಅನ್ನೋ ವಿಚಾರ ಇಲ್ಲಿ ನಮಗೆ ನಾರದ ಮುನಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಡ್ತಿದ್ದಾರೆ. ಒಟ್ಟು ತಾತ್ಪರ್ಯ ಇದು ಅಷ್ಟೇ. ಕಾಮಕರ್ಮದ ಕ್ಷೇತ್ರವಾಗಲಿ ಅಥವಾ ಯಾವುದೇ ವೈಚಾರಿಕ ಸಿದ್ಧಾಂತ ವಿಷಯವೇ ಆಗಿರಲಿ, ಅವನು ವೇದಾಂತ ಸೂತ್ರ ತಗೊಂತಾರೆ. ಆಕ್ಚುಲಿ ಪಂಚರಾತ್ರಿಕ ವಿಧಿಗಳಲ್ಲಿ ನಮಗೆ ಅದಕ್ಕಿಂತ ಇದೇ ಉನ್ನತ ಅಂತಾರೆ. ವೇದಾಂತ ಸೂತ್ರಗಂತ ಪಂಚರಾತ್ರಿಕ ವಿಧಿಗಳು ತುಂಬಾ ಉನ್ನತವಾದದಂತೆ. ಯಾಕೆ ಅಂದ್ರೆ ಈ ಪಂಚರಾತ್ರಿಕ ವಿಧಿಗಳು ಬಂದು ನಾರದ ಮುನಿಗಳು ಸ್ವಯಂ ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿ ನಾನು ಭಕ್ತಿ ಮಾಡಬೇಕು, ಯಾವ ರೀತಿ ಆಕ್ಚುಲಿ ನೋಡಿ ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಅದರಲ್ಲಿ 19 ಚಾಪ್ಟರ್ಸ್ ಬರುತ್ತೆ. ಆ 19 ಚಾಪ್ಟರ್ ನಮಗೆ ಯಾವ ರೀತಿ ನಾನು ಭಗವಂತನ ಡಿಯೇಟಿ ವರ್ಷಿಪ್ಸ್ ಮಾಡ್ಬೇಕು, ತುಳಸಿ ಪೂಜೆ ಮಾಡೋದಿರಬಹುದು, ಪ್ರತಿಯೊಂದು ವಿಚಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ನಮಗೆ ಅಲ್ಲಿ ವೈದಿಕ ಸಾಧನ ಭಕ್ತಿಗಳ ಬಗ್ಗೆ ವಿವರಣವಾಗಿ ಕೊಟ್ಟಿದ್ದಾರೆ. ಯಾವುದ್ರಲ್ಲಿ ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಅಲ್ಲಿ. ಸೊ ಟೈಮ್ ಅನುಕೂಲ ಆದ್ರೆ ಈ ಬುಕ್ ತುಂಬಾ ಇಂಪಾರ್ಟೆಂಟು. ನಾವೆಲ್ಲ ಅದನ್ನ ಓದಿ ಅದ್ರ ಪ್ರಕಾರ ನಾವು ಫಾಲೋ ಮಾಡ್ಬೇಕಂತ ಹೇಳಿ ಇಲ್ಲಿ ನಮಗೆ ನಾರದ ಮುನಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಂದು ಡಿಯೇಟಿ ವರ್ಷಿಪ್ ಇರ್ಬೋದು, ತುಳಸಿ ಪೂಜೆ ಇರ್ಬೋದು, ತುಳಸಿ ಆರತಿ ಮಾಡುತ್ತಿರ್ಬೋದು, ಪಂಚಾಮೃತ ಭಗವಂತನ ಚರಣಾಮೃತ ತಗೊಳ್ಳೋದಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಹೆಜ್ಜೆಗೂ ನಮಗೆ ಅಲ್ಲಿ ವೈದಿಕ ಸಾಧನ ಭಕ್ತಿ ತುಂಬಾ ವಿವರಣೆವಾಗಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಒಂದು ಆಚಾರ್ಯರ ಮುಖೇನ ಗುರುವಿನ ಮುಖೇನ ನಮಗೆ ಆ ವಿಧಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲರೂ ಈಗ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಿದ್ದೇವೆ. ಬಟ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾನೇ ಇದೆ. ಯಾವ ರೀತಿ ಜಪ ಮಾಡ್ಬೇಕು, ಆ ಮಂತ್ರಕ್ಕೆ ಯಾವಾಗ ನಮಗೆ ಅದು ಒಂದು ಟ್ರಾನ್ಸ್ಡೆಂಟಲ್ ವೈಬ್ರೇಷನ್ ಸೌಂಡ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಅದು ನಮ್ಗೆ ಆಚಾರ್ಯರ ಮುಖೇನ, ಗುರುಗಳ ಮುಖೇನ ಆ ಮಂತ್ರನ ನಾವು ದೀಕ್ಷೆಯಾಗಿ ತಗೊಂಡಾಗ ಅದು ಇನ್ನೂ ಹೆಚ್ಚಿಗೆ ನಮಗೆ ನಮಗೆ ಅದರದ್ದು ಒಂದು ಫಲಿತಾಂಶ ನಮಗೆ ಹೆಚ್ಚು ಸಿಗುತ್ತೆ ಅನ್ನೋ ವಿಚಾರ ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಪ್ರತಿಯೊಂದು ವಿಚಾರ ನಮಗೆ ಒಂದು ಆಚಾರ್ಯರ ಮುಖೇನನೇ ಬರಬೇಕು, ಒಂದು ಗುರುಗಳ ಮುಖೇನೇ ಬರಬೇಕು. ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಆ ರೀತಿ ತಗೊಂಡಾಗ ಮಾತ್ರ ನಮಗೆ ಆ ಮಂತ್ರ ಇರ್ಬೋದು, ಆಚರಣೆ ಇರ್ಬೋದು, ವಿಚಾರ ಇರ್ಬೋದು, ಅಲ್ಲಿ ನಾವು ಸ್ಪಷ್ಟವಾಗಿ ಇನ್ನೂ ಚೆನ್ನಾಗಿ ನಾವು ಮಾಡಬಲ್ಲೆವು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೂತ ಮುನಿಗಳು ತಮ್ಮ ಗುರುಗಳ ಮೂಲಕ ಪಡೆದ ಸಿದ್ಧಿಯ ರಹಸ್ಯ ಭಾಗಕ್ಕೆ ಸಂಬಂಧಿಸಿ ಶೌನಕಾದಿ ಶ್ರೇಷ್ಠ ಋಷಿಗಳು ಒಂದು ಪ್ರಶ್ನೆ ಎತ್ತಿದರಷ್ಟೇ. ಅದನ್ನು 33 ಅಕ್ಷರಗಳಿಂದ ಕೂಡಿದ ಈ ಮಂತ್ರ ಪಠಣದ ಮೂಲಕ ಇಲ್ಲಿ ವಿವರಿಸಲಾಗಿದೆ. ಈ ಮಂತ್ರವು ಭಗವಂತನನ್ನು ಅಥವಾ ಅವನ ಸ್ವಾಂಶ ವಿಸ್ತರಣೆಗಳಾದ ಚತುರ್ಮೂರ್ತಿಗಳನ್ನು ಸಂಬೋಧಿಸಿದ್ದು. ಇದರ ಕೇಂದ್ರ ಮೂರ್ತಿ ಶ್ರೀಕೃಷ್ಣನೇ, ಏಕೆಂದರೆ ಸಮಗ್ರ ವಿಸ್ತರಣೆಗಳು ಅವನ ಸಹಾಯಕರು ಮಾತ್ರ. ಉಪದೇಶದ ಅತ್ಯಂತ ಆಪ್ತ ಅಂಶವೆಂದರೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಮಹಿಮೆಗಳನ್ನು ಅವನ ಇತರ ಸ್ವಾಂಶ ವಿಸ್ತರಣೆಗಳಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರ ಜೊತೆಗೆ ಸ್ತುತಿಸಬೇಕು ಮತ್ತು ಸ್ಮರಿಸಬೇಕು. ಈ ವಿಸ್ತರಣೆಗಳು ವಿಷ್ಣು ತತ್ವ ಅಥವಾ ಶಕ್ತಿ ತತ್ವಗಳೆಂಬ
ಇತರ ಎಲ್ಲಾ ಸತ್ಯಗಳ ಮೂಲ ಮೂರ್ತಿಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸೂತ ಮುನಿಗಳು ತಮ್ಮ ಗುರುಗಳ ಮೂಲಕ ಪಡೆದ ಸಿದ್ಧಿಯ ರಹಸ್ಯ ಭಾಗಕ್ಕೆ ಸಂಬಂಧಿಸಿ ಶೌನಕಾದಿ ಶ್ರೇಷ್ಠ ಋಷಿಗಳು ಒಂದು ಪ್ರಶ್ನೆ ಎತ್ತರದಷ್ಟೇ ಅದನ್ನು 33 ಅಕ್ಷರಗಳಿಂದ ಕೂಡಿದ ಈ ಮಂತ್ರ ಪಠದ ಮೂಲಕ ಇಲ್ಲಿ ವಿವರಿಸಲಾಗಿದೆ. ಈ ಮಂತ್ರವು ಭಗವಂತನನ್ನು ಅಥವಾ ಅವನ ಸ್ವಂತ ವಿಸ್ತರಣೆಗಳಾದ ಚತುರ್ಮೂರ್ತಿಗಳನ್ನು ಸಂಬೋಧಿಸಿದ ಇದರ ಕೇಂದ್ರ ಮೂರ್ತಿ ಶ್ರೀಕೃಷ್ಣನೇ. ಇಲ್ಲಿ ನಾವು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಬಲರಾಮನ ಪೂಜೆ ಮಾಡಬಹುದು, ಸಂಕಷ್ಟನ ನೆನೆಸ್ಕೊಳ್ಳಿ, ಇಲ್ಲ ಯಾವುದೇ ಅನ್ಯ ದೇವತೆಗಳು ಯಾರನ್ನ ನಾವು ನೆನೆಸ್ಕೊಂಡ್ರು ಸಹ ಅಲ್ಲಿ ಮೂಲ ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಶಾಂತಿ ಮೃಚ್ಛತೆ. ಸೊ ಇಲ್ಲಿ ನನ್ನ ಮೂಲ ಭೋಕ್ತಾರ ಕೃಷ್ಣನೇ. ಯಾರನ್ನ ನೆನೆಸಿದರೂ ನೀವೇನ್ ಮಾಡಿದ್ರು ಸಹ ಅಲ್ಲಿ ಹೋಗುತ್ತೆ, ಅದು ಮೂಲ ಕೃಷ್ಣನಿಗೆ ಕೇಂದ್ರೀಕರಿಸುತ್ತೆ ಅನ್ನೋದು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸೊ ಇಲ್ಲಿ ನಾರದ ಮುನಿಗಳು ನಮಗೆ ಪ್ರಾಕ್ಟಿಕಲಿ ನಾನೇನ್ ಮಾಡ್ತಿದ್ದೆ, ನಾನು ಯಾವ ರೀತಿ ನಾನು ಭಗವಂತನ ಸ್ಮರಣೆ ಮಾಡ್ತಿದ್ದೆ, ಯಾರನ್ನ ನಾನು ನೆನೆಸ್ಕೊಂತಿದ್ದೆ, ಯಾರನ್ನ ನಾನು ನೆನೆಸ್ಕೊಂಡು ನನಗೆ ಇಂಥ ಒಂದು ಸಾಕ್ಷಾತ್ಕಾರ ಸಿಕ್ಕಿದೆ. ಯಾವಾಗಲೂ ನಾರದ ಮುನಿಗಳು ಏನ್ ಹೇಳ್ತಾರೆ, ಓಂ ನಮೋ ಭಗವತೆ ವಾಸುದೇವ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಸೊ ಇಷ್ಟೇ ಈ ಶ್ಲೋಕದ ಈ ಮಂತ್ರ, ಈ ಶ್ಲೋಕನ ಪೂರ್ತಿ ಅವರು ಇದನ್ನೇ ಅವರು ಏನ್ ಮಾಡಿದ್ರು, ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳೋದಿಕ್ಕೆ ಅವರು ಮಾಡಿದ್ದು ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಈ ಮಂತ್ರವು ಭಗವಂತನನ್ನು ಅಥವಾ ಅವನ ಸ್ವಾಂಶ ವಿಸ್ತರಣೆಗಳಾದ ಚತುರ್ಮೂರ್ತಿಗಳನ್ನು ಸಂಬೋಧಿಸಿದ್ದು ಇದರ ಕೇಂದ್ರ ಮೂರ್ತಿ ಶ್ರೀಕೃಷ್ಣನೇ. ಏಕೆಂದ್ರೆ ಸಮಗ್ರ ವಿಸ್ತರಣೆಗಳ ಅವನೇ ಸಹಾಯಕನು ಮಾತ್ರ. ಉಪದೇಶದ ಅತ್ಯಂತ ಆಪ್ತ ಅಂಶವೆಂದರೆ ದೇವೋತ್ತಮ ಪರಮಪುರುಷನೇ. ಶ್ರೀಕೃಷ್ಣ ಮಹಿಮೆಗಳನ್ನು ಅವನ ಇತರ ಸ್ವಾಂಶ ವಿಸ್ತರಣೆಗಳಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರ ಜೊತೆಗೆ ಸೂಚಿಸಬೇಕು ಮತ್ತು ಸ್ಮರಿಸಬೇಕು. ಈ ವಿಸ್ತರಣೆಗಳು ವಿಷ್ಣು ತತ್ವ ಅಥವಾ ಶಕ್ತಿ ತತ್ವಗಳು. ಇದರ ಎಲ್ಲ ಸತ್ಯಗಳ ಮೂಲ ಮೂರ್ತಿಗಳಾಗಿವೆ. ಸೊ ಇದೇ ವಿಷ್ಣು ತತ್ವ. ನೀವು ಯಾವುದೇ ದೇವತೆಗಳನ್ನ ಪೂಜೆ ಮಾಡಿ, ಯಾರನ್ನೇ ಮಾಡಿ, ಏನೇ ಮಾಡಿ, ಕೊನೆಗೆ ನಾವೇನ್ ಮಾಡ್ಬೇಕು, ಕೃಷ್ಣನೇ ಮೂಲ ಪುರುಷೋತ್ತಮ. ಇದು ಒಂದು ವಿಷ್ಣು ತತ್ವ ಅಂತ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮಾತಾಜಿ. ಸೊ ಈ ಶ್ಲೋಕದಿಂದ ನಮಗೆ ಏನ್ ಅರ್ಥ ಮಾಡ್ಕೊಳ್ಬೇಕು, ನಾವ್ ಈ ಶ್ಲೋಕದಿಂದ ಏನ್ ಅಪ್ಲಿಕೇಶನ್ ಮಾಡ್ಕೊಳ್ಬೇಕು ಅಂದ್ರೆ, ಅಲ್ಲಿ ನಾರದ ಮುನಿಗಳು ನಮಗೆ ಸ್ವಯಂ ತೋರಿಸ್ಕೊಡ್ತಿದ್ದಾರೆ. ಈ ಮಂತ್ರನೇ ನಾನು ಜಪ ಮಾಡ್ತಿದ್ದು, ಈ ಮಂತ್ರನೇ ಇಲ್ಲಿ ಈ ಶ್ಲೋಕನೇ ನಾನು ಸ್ಮರಣೆ ಮಾಡ್ತಿದ್ದು ಇದು. ಸೊ ನಮಗೇನ್ ಅಪ್ಲಿಕೇಶನ್, ನಮಗೆ ಚೈತನ್ಯ ಮಹಾಪ್ರಭುಗಳು ಯಾವ ಶ್ಲೋಕ ಸ್ಮರಣೆ ಮಾಡಿಕೊಟ್ಟಿದ್ದಾರೆ, ಯಾವ ಶ್ಲೋಕ ಕೊಟ್ಟಿದ್ದಾರೆ ನಮಗೆ? ಸದಾ ನಾವು ಯಾವ ಶ್ಲೋಕ ಸ್ಮರಣೆ ಮಾಡ್ಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟೇ ಸಾಕು. ಬಟ್ ಪ್ರಾಕ್ಟಿಕಲಿ ಇನ್ನೊಂದು ಅಪ್ಲಿಕೇಶನ್ ಏನಂದ್ರೆ, ಪ್ರಾಕ್ಟಿಕಲಿ ಅಲ್ಲಿ ನಮ್ಗೆ ಯಾವ ರೀತಿ ನಾರದ ಮುನಿಗಳು ತೋರಿಸ್ಕೊಟ್ಟಿದ್ದಾರೆ, ಸೊ ಅದೇ ರೀತಿ ಈ ಕಲಿಯುಗೆ ನಮಗೆ ಚೈತನ್ಯ ಮಹಾಪ್ರಭು ಹರೇ ಕೃಷ್ಣ ಮಹಾಮಂತ್ರ ಕೊಟ್ಟಿದ್ದಾರೆ. ಸೊ ಆ ಮಂತ್ರನ ಯಾವ ರೀತಿ ಜಪ ಮಾಡ್ಬೇಕು ಅಂದ್ರೆ, ನಾವು ಅಲ್ಲಿ ಕೃಷ್ಣನಿಗೋಸ್ಕರ ಕೃಷ್ಣನೇ ಪ್ರತಿಯೊಂದು ವಿಚಾರದಲ್ಲಿ. ಹಿಂದಿನ ಶ್ಲೋಕದಲ್ಲಿ ನಮ್ಗೆ ಕರ್ಮಯುಗದ ಬಗ್ಗೆ ಹೇಳ್ಕೊಟ್ರು, ಯಾವ ರೀತಿ ನಾನು ಕರ್ಮ ಮಿಶ್ರ ಭಕ್ತಿ ಮಾಡ್ಬೇಕಂತ ಹೇಳ್ಕೊಟ್ರು. ಸೊ ಈ ಶ್ಲೋಕದಲ್ಲಿ ನಮ್ಗೆ ಹೇಳ್ಕೊಡ್ತಿದ್ದಾರೆ ಯಾವ ರೀತಿ ನಾನು ಪ್ರಾಕ್ಟಿಕಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನೋದು ಇಲ್ಲಿ ಹೇಳ್ಕೊಡ್ತಿದ್ದಾರೆ. ಸೊ ನಮಗೆ ಏನ್ ಅಪ್ಲಿಕೇಶನ್ ಅಂದ್ರೆ, ನಮಗೆ ಇಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ನಮಗೆ ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ, 16 ಮಾಲೆ ಬೆಳಗ್ಗೆ ಎದ್ದು ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಅಲ್ಲಿ ನಮ್ಗೆ ಆ ಜಪದಲ್ಲಿ ಆ ಸೌಂಡ್ ವೈಬ್ರೇಷನ್ ಅಲ್ಲಿ ಅದು ಸಿಗ್ಬೇಕಂದ್ರೆ ನಮಗೆ ಗುರುಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ನಮಗೆ ನಾಮ ಜಪವನ್ನು ಮಾಡಬೇಕು ಅನ್ನೋ ವಿಚಾರ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತಿದ್ದಾರೆ. ಎಸ್ ಮಾತಾಜಿ, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಹೋಗೋಣವಾ? ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಓದ್ತೀರಾ ನೆಕ್ಸ್ಟ್ ಶ್ಲೋಕನ? ಶ್ಲೋಕ 38. ಇತಿ ಮೂರ್ತ್ಯಾ ವಿಧಾನೇನ ಮಂತ್ರಮೂರ್ತಿ ಮಮ ಮೂರ್ತಿಕಂ ಯಜ್ಞತೆ ಯಜ್ಞಪುರುಷಂ ಸಮಖ್ಯ ದರ್ಶನಂ ಪುಮಾನ್. ಪದಪದ ಅರ್ಥ: ಇತಿ ಹೀಗೆ, ಮೂರ್ತಿ ಮೂರ್ತ ರೂಪದ,
ಅಭಿಧಾನೇನ ಶಬ್ದದಲ್ಲಿ ಮಂತ್ರಮೂರ್ತಿ ದಿವ್ಯ ಧ್ವನಿಯ ರೂಪದಲ್ಲಿರುವ ಅಮೂರ್ತಿಕಂ ಭೌತಿಕ ರೂಪರಹಿತ ಭಗವಂತನನ್ನು ಯಜ್ಞತೆ ಪೂಜಿಸುತ್ತಾರೆಯೋ, ಯಜ್ಞ ವಿಷ್ಣು ಪುರುಷಂ ದೇವೋತ್ತಮ ಪುರುಷನನ್ನು ಸಂ ಅವನೊಬ್ಬನೇ ಸಮ್ಯಕ್ ಪರಿಪೂರ್ಣವಾಗಿ ದರ್ಶನವುಳ್ಳ ಪುಮಾನ್ ವ್ಯಕ್ತಿಯು. ಪದ ಅನುವಾದ: ಭೌತಿಕ ರೂಪವಿಲ್ಲದೆ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವನ್ನು ಯಾರು ದಿವ್ಯ ಶಬ್ದದ ರೂಪದಲ್ಲಿ ಪೂಜಿಸುವರೋ ಅವರೇ ಅವನನ್ನು ವಾಸ್ತವವಾಗಿ ಕಂಡ ವ್ಯಕ್ತಿಗಳು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಗ್ಲೋರೀಸ್ ಆಫ್ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಹೇಳ್ತಿದ್ದಾರೆ. ಸೊ ನಾವೆಲ್ಲರೂ ಎಷ್ಟು ಯಾವ ರೀತಿ ಜಪ ಮಾಡ್ಬೇಕು, ಎಲ್ಲೋ ಒಂದ್ ಕಡೆ ಜಪ ಮಾಡ್ತಿರ್ತೇವೆ. ಜಪ ಮಾಡ್ಬೇಕಾದ್ರೆ ನಮ್ಮ ಆ ನಾಮ ಜಪದ ಭಗವಂತ, ಈ ಕಲಿಯುಗದಲ್ಲಿ ಭಗವಂತ ಎಲ್ಲೂ ಇಲ್ಲ, ನಾಮ ರೂಪದಲ್ಲಿ ಭಗವಂತ ಇದ್ದಾನೆ. ಸೊ ಆ ಸೌಂಡ್ ವೈಬ್ರೇಷನ್, ಆ ಟ್ರಾನ್ಸ್ಡೆಂಡಲ್ ಸೌಂಡೇ ಅಲ್ಲಿ ಭಗವಂತ. ನಾಮ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಆ ಟ್ರಾನ್ಸ್ಡೆಂಟಲ್ ವೈಬ್ರೇಷನ್, ಆ ಟ್ರಾನ್ಸ್ಡೆಂಟಲ್ ಸೌಂಡೇ, ಅದರಲ್ಲೇ ಭಗವಂತ ಇದ್ದಾರೆ. ಸೊ ನಾವಲ್ಲಿ ಭಾವದಿಂದ, ಒಳ್ಳೆ ಭಾವದಿಂದ ನಾವು ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ಬೇಕನ್ನೋದು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಗ್ಲೋರೀಸ್ ಆಫ್ ಹರಿನಾಮ್, ಹರೇ ಕೃಷ್ಣ ಮಹಾಮಂತ್ರದ ನಾಮಾಮೃತ ಬಗ್ಗೆ ಇಲ್ಲಿ ತಿಳುವಳಿಕೆ ಕೊಡ್ತಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ, ಭೌತಿಕ ರೂಪವಿಲ್ಲದ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವನ್ನು ಯಾರು ದಿವ್ಯ ಶಬ್ದದ ರೂಪದಲ್ಲಿ ಪೂಜಿಸುವರೋ ಅವರೇ ಅವನನ್ನು ವಾಸ್ತವಿಕವಾಗಿ ಕಂಡ ವ್ಯಕ್ತಿಗಳು. ದಿವ್ಯ ಶಬ್ದದ ರೂಪದಲ್ಲಿ ಭಗವಂತ ಎಲ್ಲೂ ಇಲ್ಲ, ಆ ನಾಮರೂಪದಲ್ಲಿ ಭಗವಂತ ಇದ್ದಾರೆ. ಆ ಟ್ರಾನ್ಸ್ಡೆಂಟ್ ಸೌಂಡ್ ವೈಬ್ರೇಷನ್ ಅಲ್ಲೇ ಭಗವಂತ ಇದ್ದಾರೆ. ಸೊ ಇನ್ನ ಯಾವ ರೀತಿ ನಾವು ಜಪ ಮಾಡ್ಬೇಕು, ಎಷ್ಟು ಪ್ರಾಮಾಣಿಕವಾಗಿ ಜಪ ಮಾಡ್ಬೇಕು. ಪ್ರಭು ಯಾವಾಗ್ಲೂ ಹೇಳ್ತಿದ್ದಾರೆ, ಚೆನ್ನಾಗಿ ಜಪ ಮಾಡಿ, ಚೆನ್ನಾಗಿ ಜಪ ಮಾಡಿ. ಜಪ ಮಾಡಿದ್ರೆ ಬೇರೆ ಎಲ್ಲ ನಮಗ ಸಿಗುತ್ತೆ ಅನ್ನೋ ವಿಚಾರ. ಸೊ ಅಲ್ಲಿ ಆ ಶಬ್ದ, ಆ ಸೌಂಡ್ ಟ್ರಾನ್ಸ್ಡೆಂಟಲ್, ಆ ವೈಬ್ರೇಷನ್, ಆ ಸೌಂಡ್ ವೈಬ್ರೇಷನ್ ಅಲ್ಲಿ ಇಟ್ ಇಸ್ ಎ ಟ್ರಾನ್ಸ್ಡೆಂಟಲ್ ವೈಬ್ರೇಷನ್. ದಿವ್ಯ, ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತಾಜಿದು, ದಿವ್ಯ ಶಬ್ದದ ರೂಪದಲ್ಲಿರುವ ಪೂಜಿಸುವವರ ಅವರೇ ಅವನನ್ನು ವಾಸ್ತವಿಕವಾಗಿ ಕಂಡ ವ್ಯಕ್ತಿಗಳು. ಅವ್ರು ಬೇರೆ ಏನು ಮಾಡಿಲ್ಲ ಮಾತಾಜಿ, ಬೇರೆ ಏನು ಮಾಡಿಲ್ಲ. ನಾರದ ಮುನಿಗಳು ಬರೀ ಹೇಳಿದ್ದೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಾರಾಯಣ ಓಂ ನಾರಾಯಣ ಓಂ ನಾರಾಯಣ. ಸೊ ನಮಗೇನಿಲ್ಲಿ, ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಕಲಿಯುಗ ಇಷ್ಟೇ ಸಾಕು, ಹರಿನಾಮ ಒಂದೇ ಸಾಕು, ಬೇರೆ ಏನೂ ಬೇಡ. ಆದ್ರೆ ಯಾವ ರೀತಿ ಮಾಡ್ಬೇಕು, ಭಾವ ರೂಪದಲ್ಲಿ ಮಾಡ್ಬೇಕು. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಬೇರೆಯವರು. ಹರೇ ಕೃಷ್ಣ. ಇಲ್ಲಿ ಹೇಳ್ತಿದ್ದಾರೆ, ನಿಮ್ಮ ಹೋದಿ ಮಾತಾಜಿ ಭಾವಾರ್ಥ ಯಾರು ಹೋಗ್ತೀರಾ? ಹೋದಿ ಮಾತಾಜಿ. ನಿಮ್ಮ ಇಂದ್ರಿಯಗಳೆಲ್ಲವೂ ನಮ್ಮ ಇಂದ್ರಿಯಗಳೆಲ್ಲವೂ ಲೋಕ ಪದಾರ್ಥಗಳಿಂದ ಸೃಷ್ಟಿಯಾದಂಥವು. ಅಪರಿಪೂರ್ಣವಾದ ಈ ಇಂದ್ರಿಯಗಳು ಸ್ವಾಮಿ ವಿಷ್ಣುವಿನ ಅಲೌಕಿಕ ರೂಪವನ್ನು ಗ್ರಹಿಸಲು ಸಮರ್ಥವಾಗಿಲ್ಲ. ಆದ್ದರಿಂದ ಅವನನ್ನು ನಾದರೂಪದಲ್ಲಿ, ಎಂದರೆ ಮಂತ್ರಪಠಣದ ಅಲೌಕಿಕ ವಿಧಾನದಲ್ಲಿ ಪೂಜಿಸಲಾಗುತ್ತದೆ. ನಮ್ಮ ಅಪರಿಪೂರ್ಣ ಇಂದ್ರಿಯಗಳ ಅನುಭವಕ್ಕೆ ನಿಲುಕಿದ ಯಾವುದೇ ವಸ್ತುವನ್ನು ನಾದರೂಪದಲ್ಲಿ ಪೂರ್ಣವಾಗಿ ಗ್ರಹಿಸಲು ಸಾಧ್ಯ. ಬಹಳ ದೂರದಿಂದ ಧ್ವನಿಯನ್ನು ಕಳಿಸುತ್ತಿರುವ ವ್ಯಕ್ತಿ ಮತ್ತು ವಾಸ್ತವ ಅನುಭವಕ್ಕೆ ಬರುತ್ತಾನೆ. ಲೌಕಿಕವಾಗಿ ಇದು ಸಾಧ್ಯವಿರುವಾಗ ಆಧ್ಯಾತ್ಮಿಕವಾಗಿ ಏಕೆ ಸಾಧ್ಯವಿಲ್ಲ? ಈ ಅನುಭವ ಅಸ್ಪಷ್ಟವಾದ ನಿರಾಕಾರ ಅನುಭವವಲ್ಲ, ಇದು ಸತ್ಯ, ಜ್ಞಾನ, ಆನಂದಗಳ ಶುದ್ಧ ರೂಪನಾದ ಅಲೌಕಿಕ ದೇವೋತ್ತಮ ಪುರುಷನನ್ನು ಕುರಿತ ಅನುಭವ. ಹರೇ ಕೃಷ್ಣ ಮಾತಾಜಿ. ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮ್ಮ ಇಂದ್ರಿಯಗಳು ಯಾಕೆ ನಮ್ಗೆ ಇನ್ನೂ ನಾಮದಲ್ಲಿ ರುಚಿ ಸಿಗ್ತಾ ಇಲ್ಲ? ಯಾಕೆ ಅಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಎಷ್ಟು ಬೇಕು ಅಷ್ಟೇ, ಒಂದು ನಮ್ಮ ಈ ಕಿವಿಗೆ ಎಷ್ಟು ದೂರ ಕೇಳಿಸ್ಕೋಬೇಕು ಅಷ್ಟು ದೂರ ಮಾತ್ರ ಒಂದು LBS ಅಂತಾರೆ, ಅಷ್ಟು ಮಾತ್ರ ಸೌಂಡ್ ವೈಬ್ರೇಷನ್ ಕೇಳುತ್ತೆ. ಈ ಕಣ್ಣು ಎಷ್ಟು ದೂರ ನೋಡ್ಬೇಕು ಅಷ್ಟು ದೂರ ಮಾತ್ರ ಆ ಕಣ್ಣಿನ ನೋಟ ಕಾಣಿಸುತ್ತೆ. ಸೊ ಅಷ್ಟು ನಮ್ದು ಅಪರಿಪೂರ್ಣವಾದ ಇಂದ್ರಿಯಗಳು. ನಮ್ಗೆ ಇನ್ನು ಆ ಟ್ರಾನ್ಸ್ಡೆಂಟಲ್ ಅಂತ ಒಂದು ದಿವ್ಯವಾದ ಅಲೌಕಿಕವಾದ ಆ ಶಬ್ದಗಳು ನಮ್ಮ ಗ್ರಹಿಕೆಗೆ ಬರ್ತಾ ಇಲ್ಲ. ನಾವೆಲ್ಲರೂ ಅಪರಿಪೂರ್ಣವಾದ ಇಂದ್ರಿಯಗಳು ನಮಗಿದೆ. ಸೊ ಅದನ್ನ ನಾವು ಪರಿಪೂರ್ಣವಾದ, ಬಿಕಾಸ್ ಅದು ಅಲೌಕಿಕವಾಗಿದೆ, ನಾವು ಲೌಕಿಕ ಪ್ರಪಂಚದಲ್ಲಿ ಇದ್ದೀವಿ.
ಸೊ ಇಂಥ ಒಂದು ಲೌಕಿಕ ಪ್ರಪಂಚದಲ್ಲಿ, ಇಂಥ ಒಂದು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನನಗೆ ಆ ದಿವ್ಯವಾದ ಶಬ್ದ ನನಗೆ ಪರಿಪೂರ್ಣವಾಗಿ ನಾನು ಸ್ಮರಣೆ ಮಾಡ್ಬೇಕಂದ್ರೆ ನಮ್ಮ ಚಿಂತನೆ, ನಮ್ಮ ಭಾವ ಯಾವ ಮಟ್ಟಕ್ಕಿರ್ಬೇಕು, ಯಾವ ರೀತಿ ನಾಮ ಜಪ ಮಾಡ್ಬೇಕಂದ್ರೆ ನಮಗೆ ಅದಕ್ಕೆ ಪ್ರಭು ಹೇಳ್ತಾರೆ, ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಮೈಂಡಿಗೆ ಹೇಳ್ಬೇಕಂತೆ, ಈ 2 ಅವರು ನಾನು ನಾಮ ಜಪ ಮಾಡ್ತಿದ್ದೀನಿ, ಈ 2 ಅವರು ನನಗೆ ಯಾವ ಥಾಟ್ಸ್, ಯಾವ ಚಿಂತನೆ, ನೆಕ್ಸ್ಟ್ ಏನ್ ಟಿಫಿನ್ ಮಾಡ್ಬೇಕು, ಏನ್ ನಾಷ್ಟ ಮಾಡ್ಬೇಕು, ಯಾರಿಗೆ ಏನ್ ಕೊಡ್ಬೇಕು, ಯಾವ ಚಿಂತನೆಗಳು, ಪಾಸ್ಟ್ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಫ್ಯೂಚರ್ ಇರ್ಬೋದು, ಏನನ್ನೂ ನಾನು ಚಿಂತನೆ ಮಾಡ್ತೀರಾ ನಾನು ಜಪಕ್ ಕೂತ್ಕೊಂಡಾಗ ಬರೀ ನನಗೆ ಆ ಶಬ್ದದ ಬಳೆ. ಆಕ್ಚುಲಿ ಪ್ರಭುಪಾದರು ವಾಣಿಯಲ್ಲಿ ಹೇಳ್ತಾ ಇರ್ತಾರೆ, ಪ್ರಭುಪಾದರು ಕೂತ್ಕೊಂಡು ಆ ಜಪ ಸೆಷನ್, ಆ ಜಪ ಬರ್ತದಲ್ವಾ, ಆ ಜಪದ್ದು ಇಷ್ಟು ರೌಂಡ್ಸ್ ಜಪ ಮಾಡ್ಬೇಕಾದ್ರೆ ಸಿಟ್ ಪ್ರಾಪರ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳಿ, ಚೆನ್ನಾಗಿ ಶ್ರವಣ ಮಾಡಿ ಪರಿಪೂರ್ಣವಾಗಿ ಭಾವದಿಂದ ಆ ಪೂರ್ತಿ ಎಲ್ಲ ಆ 16 ಸಿಲಬಲ್ಸ್, ಆ ಎಷ್ಟು ಏನಿದೆ ಅಷ್ಟು ಶಬ್ದವನ್ನು ನಾವು ಪರಿಪೂರ್ಣವಾಗಿ ಫೋಕಸ್ ಮಾಡಿ ಅದನ್ನ ನಾವು ಜಪ ಮಾಡ್ತಾ ಕೇಳಬೇಕು. ಬೇರೆ ಏನನ್ನೂ ಆಡೋದ್ ಬೇಡ, ಏನನ್ನೂ ಗ್ರಹಿಸೋದ್ ಬೇಡ. ಆ 2 ಅವರು ನನ್ನ ಮೈಂಡಿಗೆ ನಾನು ಹೇಳ್ಬೇಕಂತೆ, ಏನಂತ ಹೇಳ್ಬೇಕು, ನನಗೆ ಯಾವ ಥಾಟ್ಸ್, ಯಾವ ಚಿಂತನೆ ಏನನ್ನೂ ಕೊಡಬೇಡ, ಬರೀ ಭಗವಂತ ನಿನ್ನ ಈ ಶಬ್ದ ಮಾತ್ರ ನನಗೆ ಕೇಳಿಸಿರ್ಬೇಕು, ಬೇರೆ ಏನನ್ನೂ ಕೇಳಿಸ್ಬಾರ್ದು ಅಂತ ಹೇಳಿ ಅಷ್ಟು ಫೋಕಸ್ ಆಗಿ ನಾವು ಆ ಜಪವನ್ನು, ನಾನು ಹರೇ ಕೃಷ್ಣ ಮಹಾಮಂತ್ರನ ಟ್ರಾನ್ಸ್ಡೆಂಟಲ್ ಆ ಸೌಂಡ್ ವೈಬ್ರೇಷನ್ ಅಷ್ಟು ನಾನು ಶ್ರವಣ ಮಾಡ್ತಿದ್ರೆ ಖಂಡಿತ ನಮಗೆ ನಾಮರುಚಿ ಸಿಗತ್ತಂತೆ, ಮಧುರವಾದ ಒಂದು ರಸ ಸಿಗತ್ತಂತೆ. ಇಷ್ಟೇ ಸಾಕು ನಮಗೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳೋದಿಕ್ಕೆ, ಬೇರೆ ಏನೂ ಬೇಡವಂತೆ. ಆದ್ರೆ ನಾವೆಲ್ಲರೂ ನಾಮ ಅಪರಾಧ ಮಾಡ್ತಿದೀವಿ, ಅಷ್ಟು ಫೋಕಸ್ ಮಾಡಕ್ ಆಗ್ತಿಲ್ಲ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳೆಲ್ಲ ಅಪರಿಪೂರ್ಣ, ನಾವು ತುಂಬಾ ಮೆಟೀರಿಯಲಿ ಅಟ್ಯಾಚ್ಮೆಂಟ್ ಇದೆ ನಮಗೆ, ಇನ್ನು ಮೆಟೀರಿಯಲ್ ಅಟ್ಯಾಚ್ಮೆಂಟ್ ತುಂಬಾ ಇದೆ. ಅಟ್ಲೀಸ್ಟ್ ಪ್ರಯತ್ನ ಪಡ್ಬೋದು, ಅಟ್ಲೀಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಬೋದು, ಅಟ್ಲೀಸ್ಟ್ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದ್ರೆ ದಿನೇ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಖಂಡಿತವಾಗ್ಲು ಯಾವ ರೀತಿ ನಾರದ ಮುನಿಗಳಿಗೆ ಬರೀ ಆ ಟ್ರಾನ್ಸ್ಡೆಂಟಲ್ ಸೌಂಡ್ ವೈಬ್ರೇಷನ್ ಇಂದಾನೆ ಅವ್ರು ಯಾವಾಗ್ಲೂ ಭಗವಂತನ ಬಗ್ಗೆ ಚಿಂತನೆ, ಭಗವಂತನ ಜೊತೆನೇ ಇದ್ದಾರೆ. ಸೊ ನಾವು ಸಹ ಯಾವಾಗ್ಲೂ ನಿರಂತರವಾಗಿ ಭಗವಂತನ ಜೊತೆ ಇರ್ಬೇಕಂದ್ರೆ ಅಂತ ಒಂದು ಭಾವದಿಂದ ನಾವು ನಾಮ ಜಪ ಮಾಡಬೇಕು, ಅಂತ ಒಂದು ನಾಮ ರುಚಿ ನಾವು ಪಡ್ಕೊಳ್ಬೇಕು, ಅಂತ ಒಂದು ಶ್ರದ್ಧೆ, ಅಂತ ಒಂದು ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮಿಗೂ ಆ ನಾಮದಲ್ಲಿ ರುಚಿ ಸಿಗುತ್ತೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಮರಕೋಶವೆಂಬ ಸಂಸ್ಕೃತ ನಿಘಟ್ಟಿನಲ್ಲಿ ಮೂರ್ತಿ ಎಂಬ ಪದಕ್ಕೆ ರೂಪ ಮತ್ತು ಕಷ್ಟ ಎಂಬ 2 ಅರ್ಥಗಳನ್ನು ಕೊಟ್ಟಿದೆ. ಆದ್ದರಿಂದ ಆಚಾರ್ಯ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಅಮೂರ್ತಿಕಂ ಎಂಬ ಪದಕ್ಕೆ ಕಷ್ಟವಿಲ್ಲದೆ ಎಂದು ಅರ್ಥ ಮಾಡುತ್ತಾರೆ. ಪವಿತ್ರ ಮಂತ್ರ ಅಥವಾ ದಿವ್ಯ ಶಬ್ದಗಳ ಮೂಲಕ ನಮ್ಮ ಮೂಲ ಆಧ್ಯಾತ್ಮಿಕ ಇಂದ್ರಿಯಗಳನ್ನು ಪುನರ್ಜೀವಿಸಬಹುದು. ಅಂತಹ ಆಧ್ಯಾತ್ಮಿಕ ಇಂದ್ರಿಯಗಳ ಮೂಲಕ ನಿತ್ಯವಾದ ಜ್ಞಾನ ಆನಂದಗಳ ದಿವ್ಯ ರೂಪವನ್ನು ಅನುಭವಕ್ಕೆ ತಂದುಕೊಳ್ಳಬಹುದು. ಅಂತಹ ಶಬ್ದ ಮಂತ್ರವನ್ನು ಸ್ಫಟಿಕದಂತೆ ನಿರ್ಮಲವಾದ ಸದ್ಗುರುವಿನ ಮೂಲಕ ಪಡೆಯಬೇಕು. ಗುರುವಿನ ನಿರ್ದೇಶನಕ್ಕೆ ಅನುಸಾರವಾಗಿಯೇ ಜಪವನ್ನು ಅಭ್ಯಾಸ ಮಾಡಬೇಕು. ಅದು ನಮ್ಮನ್ನು ಕ್ರಮೇಣ ಭಗವಂತನ ಬಳಿಗೆ ಕರೆದೊಯ್ಯುತ್ತದೆ. ಪಾಂಚರಾತ್ರಿಕದಲ್ಲಿ ಈ ಪೂಜಾ ಕ್ರಮವನ್ನು ನಿರೂಪಿಸಿದೆ. ಈ ವಿಧಾನವು ಅಧಿಕೃತವೂ ಮನ್ನಣೆ ಪಡೆದದ್ದು ಆಗಿದೆ. ಪಾಂಚರಾತ್ರಿಕ ಪದ್ಧತಿಯಲ್ಲಿ ಭಕ್ತಿ ಸೇವೆಗೆ ಸಂಬಂಧಿಸಿದ ಅತ್ಯಂತ ಅಧಿಕೃತ ಸೂತ್ರಗಳಿವೆ. ಅಂತಹ ಸೂತ್ರಗಳ ಸಹಾಯ ಪಡೆಯದ ಭಗವಂತನನ್ನು ಸಮೀಪಿಸುವುದು ಸಾಧ್ಯವಾಗದು. ಕೇವಲ ಶುಷ್ಕ ಊಹಾತ್ಮಕ ಚಿಂತೆಗಳಿಂದ ಅದನ್ನು ಸಾಧಿಸುವುದಂತೂ ಖಂಡಿತ ಅಸಾಧ್ಯ. ಈ ಕಲಿಯುಗಕ್ಕೆ ಪಾಂಚರಾತ್ರಿಕ ಪದ್ಧತಿಯ ಸಂಗತವಾಗಿದೆ ಮಾತ್ರವಲ್ಲ, ಅದನ್ನು ನಡೆಸುವುದು ಸಾಧ್ಯವಿದೆ. ಈ ಆಧುನಿಕ ಯುಗಕ್ಕೆ ಪಂಚರಾತ್ರವು ವೇದಾಂತಕ್ಕಿಂತ ಹೆಚ್ಚು ಮಹತ್ವವುಳ್ಳದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಿದ್ದಾರೆ, ಅಮೂರ್ತಿಕಂ ಎಂಬ ಪದಕ್ಕೆ ಕಷ್ಟವಿಲ್ಲದೆ ಎಂಬ ಅರ್ಥ ಮಾಡುತ್ತಾನೆ. ಇಲ್ಲಿ ಅಮರಕೋಶವೆಂಬ ಸಂಸ್ಕೃತ ನಿಘಂಟಿನಲ್ಲಿ ಮೂರ್ತಿ ಎಂಬ ಪದಕ್ಕೆ ರೂಪ ಮತ್ತು ಕಷ್ಟ ಎಂಬ 2 ಅರ್ಥಗಳನ್ನು ಕೊಟ್ಟಿದೆ. ಆದ್ದರಿಂದ ಆಚಾರ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಅಮೂರ್ತಿಕಂ ಅಂತಾರೆ. ಸೊ ಈ ಅಮೂರ್ತಿಕಂ ಪದ ತುಂಬಾ ವೆರಿ ವೆರಿ ಇಂಪಾರ್ಟೆಂಟು. ಸೊ ಒಂದು ಕಡೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ
ಅವ್ರಿಗೆ ವೈಕುಂಠ ವಾಸನು ಬೇಡ ಅಂತಾರೆ. ಒಂದು ಕಡೆ ಉಲ್ಲೇಖ ಕೊಟ್ಟಿದ್ದಾರೆ, ನನಗೆ ವೈಕುಂಠನೂ ಬೇಡ ಅಂತಾರೆ. ವೈಕುಂಠ ಬೇಡ ನನಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಇನ್ನೇನ್ ಬೇಕಿರ್ಬೋದು. ವೈಕುಂಠನೇ ಬೇಡ ಅಂತಿರ್ಬೇಕಾದ್ರೆ ಅಲ್ಲಿ ಇನ್ನೇನ್ ಬಯಸಿದ್ದಾರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್? ಯಾರಾದ್ರೂ ಹೇಳ್ತೀರಾ? ಏನ್ ಬಯಸ್ತಿರ್ಬೋದು? ವೈಕುಂಠನು ನನಗೆ ಬೇಡ ಅಂತಿದ್ದಾರೆ. ಒಬ್ಬ ಶುದ್ಧವಾದ ಭಕ್ತನಿಗೆ ವೈಕುಂಠನು ಬೇಡವಂತೆ. ಏನ್ ಬಯಸಿದ್ದಾರೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ವೈಕುಂಠದಲ್ಲಿ ಬರೀ ಸುಖ ಅದೇ ಇರುತ್ತೆ, ಭಕ್ತಿ ಮಾಡೋ ಇದೇ ಇರಲ್ಲ. ಏನು ಭೂಲೋಕದಲ್ಲಾದ್ರೆ ಇದ್ರೆ ದೇವ್ರ ಪೂಜೆ ಅದು ಇದು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರ್ಬೋದು ಅನ್ನೋ ಒಂದು ತತ್ವ ಅಲ್ವಾ ಮಾತಾಜಿ? ಎಸ್ ಮಾತಾಜಿ, ಹರೇ ಕೃಷ್ಣ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮಾತಾಜಿ. ಸೊ ಇಲ್ಲಿ ಹೇಳ್ತಿದ್ದಾರೆ, ನನಗೆ ವೈಕುಂಠನೂ ಬೇಡ ಅಂತ. ಯಾಕೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ ಅಂದ್ರೆ, ನಂಗೆ ವ್ರಜವಾಸಿಗಳ ಧಾಮ ಬೇಕಂತ, ಬೃಂದಾವನ ಬೇಕಂತ, ವ್ರಜವಾಸಿಗಳ ಧಾಮ ಬೇಕಂತ. ಒಬ್ಬ ಶುದ್ಧವಾದ ಭಕ್ತನಿಗೆ ವೈಕುಂಠನು ಬೇಡ ಅಂತ. ಯಾಕೆ ಅಂದ್ರೆ ವ್ರಜವಾಸಿಗಳು ಏನ್ ಮಾಡ್ತಾರೆ? ಬರೀ ಕೃಷ್ಣ ಪ್ರೇಮ, ಕೃಷ್ಣನ ಕಥಾ, ಇನ್ನೇನು ಬೇಡ ಅವ್ರಿಗೆ, ಕೃಷ್ಣ ಪ್ರೇಮ ಬೇಕಷ್ಟೆ. ಶುದ್ಧವಾದ ಭಕ್ತನು ಇದನ್ನು ಚಿಂತನೆ ಮಾಡ್ಬೇಕಂತೆ ಮಾತಾಜಿ. ನನಗೇನೂ ಬೇಡ, ಕೃಷ್ಣ ನಿನ್ನ ಪ್ರೇಮ ಬೇಕು, ಟಾಪ್ ಮೋಸ್ಟ್ ಇದನ್ನ ಕೇಳ್ತಾರಂತೆ ಮಾತಾಜಿ. ಸೊ ಇದಿಷ್ಟು ಹೈಯೆಸ್ಟ್ ಅವ್ರಿಗೆ ತುಂಬಾ ಒಬ್ಬ ಉನ್ನತವಾದ ಒಂದು ಶುದ್ಧವಾದ ಭಕ್ತಿ ಮಾಡುವ ಒಬ್ಬ ಭಕ್ತನಿಗೆ ಅವನಿಗೆ ಹೈಯೆಸ್ಟ್ ಹ್ಯಾಪಿ ಎಲ್ಲಿ ಸಿಗುತ್ತೆ ಅಂದ್ರೆ ವೃಂದಾವನ ಧಾಮದಲ್ಲಿ ಸಿಗುತ್ತಂತೆ, ವ್ರಜವಾಸಿಗಳಲ್ಲಿ ಸಿಗುತ್ತಂತೆ. ಅವ್ರು ರಾಧೆ 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 ಬಿಟ್ರೆ ಇನ್ನೇನು ಹೇಳಲ್ಲ, ಬರೀ ಕೃಷ್ಣ ಪ್ರೇಮ, ಕೃಷ್ಣನಿಗೋಸ್ಕರ ಏನ್ ಮಾಡಕ್ಕೋ ರೆಡಿ ಅವ್ರು. ಇದನ್ನ ಕೇಳ್ತಾರಂತೆ ಮಾತಾಜಿ. ವೈಕುಂಠದಲ್ಲಿ ಎಲ್ಲೋ ಒಂದ್ ಕಡೆ ನೀವ್ ಹೇಳ್ದಂಗೆ ಅಲ್ಲಿ ಸುಖ ಸಿಗ್ಬೋದು, ಸಂತೋಷವಾಗಿರ್ಬೋದು, ಜನ್ಮ ಮೃತ್ಯು ರೋಗ ವ್ಯಾಧಿಗಳಿಂದ ನಮಗೆ ಖಂಡಿತವ ಮುಕ್ತಿ ಸಿಗ್ಬೋದು. ಆದ್ರೆ ಭಗವಂತನ ಸೇವೆ ಬೇಕು, ಯಾವಾಗ್ಲೂ ಕೃಷ್ಣ ಪ್ರೇಮ ಬೇಕು, ಕೃಷ್ಣನ್ ಜೊತೆ ಸದಾ ಇರ್ಬೇಕಂತ ಹೇಳಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರಂತೆ. ಇಲ್ಲಿ ಅಮೂರ್ತಿಕಂ, ಅಮೂರ್ತಿಕಂ ಅಂದ್ರೆ ಮೂರ್ತಿಗಳಿಗಿಂತ ನನಗೆ ಆ ಮೂರ್ತಿಯ ಸೇವೆಗಳಿಗಿಂತ ನನಗೆ ಈ ನಾಮ ಜಪದಲ್ಲಿ ಇಂಥ ಒಂದು ಟ್ರಾನ್ಸ್ಫರ್ ಸೌಂಡ್ ವೈಬ್ರೇಷನ್ ಅಲ್ಲಿ ದಿವ್ಯವಾದ ಅಲೌಕಿಕವಾದ ಈ ನಾಮ ಜಪದಲ್ಲಿ ನನಗೆ ರುಚಿ ಇದೆ ಅಂತ ಇಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದಕ್ಕಿಂತ ಟಾಪ್ ಮೋಸ್ಟ್ ಅನ್ನೋ ವಿಚಾರ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಮಾತಾಜಿ. ಎಂಬ ಪದಕ್ಕೆ ಕಷ್ಟವಿಲ್ಲದೆ ಎಂದ ಅರ್ಥ ಮಾಡುತ್ತಾನೆ. ಪವಿತ್ರ ಮಂತ್ರ ಅಥವಾ ದಿವ್ಯ ಶಬ್ದಗಳ ಮೂಲಕ ನಮ್ಮ ಮೂಲ ಆಧ್ಯಾತ್ಮಿಕ ಇಂದ್ರಿಯಗಳನ್ನು ಪುನರ್ಜೀವಿಸಬಹುದು. ಮತ್ತೆ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ, ಸೊ ನನ್ನ ಇಂದ್ರಿಯಗಳನ್ನ ನಾನು ಕಂಟ್ರೋಲ್ ಮಾಡ್ಬೇಕು. ಹೇಗ್ ಕಂಟ್ರೋಲ್ ಮಾಡೋದು? ಹೇಗ್ ಕಂಟ್ರೋಲ್ ಮಾಡಕ್ಕಾಗತ್ತೆ? ಪ್ರತಿದಿನ ನಮ್ಗೆ ಅದು ಬೇಕು ಇದು ಬೇಕು, 2 ಅವರ್ ಕೂತ್ಕೊಂಡು ನಮ್ಗೆ ಜಪ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ಈ ಇಂತ ಒಂದು ಇಂದ್ರಿಯಗಳನ್ನ ಇನ್ನೂ ಹೆಚ್ಚು ಬೇಕು, ತುಂಬಾ ಆಸೆ ಅದಕ್ಕೆ, ತುಂಬಾ ಬೇಕು. ಸೊ ಆ ಇಂದ್ರಿಯಗಳನ್ನ ನಾನು ಕಂಟ್ರೋಲ್ ಮಾಡೋದು ಹೇಗೆ? ಒಂದು ಬೆಳಗ್ಗೆ ಇವತ್ತು ಆಕ್ಚುಲಿ ಪ್ರಭುಪಾದರ ವಾಣಿಯಲ್ಲೂ ನಾವು ಅದನ್ನೇ ಕೇಳಿಸ್ಕೊಂಡಿದ್ದು. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಬೇರೆಯವ್ರ. ಹರೇ ಕೃಷ್ಣ. ಸೊ ಅಲ್ಲೂ ಬೆಳಗ್ಗೆ ಏನ್ ಹೇಳಿದ್ರು? ದಿವ್ಯವಾದ ಯಾವಾಗ ಇಂಥ ಒಂದು ಅಲೌಕಿಕವಾದ ನಾಲಿಗೆ ಕಂಟ್ರೋಲ್ ಆಗ್ಬೇಕಂದ್ರೆ, ಎಸ್ಪೆಷಲಿ ಈ ಜಿಹ್ವ, ಈ ನಾಲಿಗೆ ನಾನು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾಮ ಜಪ ಮಾಡ್ಬೇಕು. ಸೊ ಈ ಕಿವಿಯಲ್ಲಿ ನಾನು ಬೇರೆ ಯಾವುದು ಈ ಭೌತಿಕ ಪ್ರಪಂಚದಲ್ಲಿ ಯಾವ ವಿಷಯಗಳು, ಯಾರ ಗಾಸಿಪ್, ಯಾರ ಬೇರೆಯವ್ರ ವಿಷಯಗಳು ಏನೂ ನಾನು ಕೇಳಿಸ್ಕೋಬಾರದ್ರೆ ಯಾವಾಗ್ಲೂ ನಾವೇನ್ ಮಾಡ್ಬೇಕು? ಈ ಕಿವಿಗಳಿಗೆ ಈ ಕಿವಿನ ನಾನು ಈ ಕಿವಿಯಲ್ಲಿ ನಾನು ಸದಾ ಕೃಷ್ಣನ ಕಥೆಗಳು ಕೇಳ್ತಿರ್ಬೇಕು, ಸದಾ ನಾನು ಭಾಗವತ ಕೇಳ್ತಿರ್ಬೇಕು, ಇದನ್ನ ಮಾಡ್ತಾ ಇರ್ಬೇಕು. ಸೊ ನನ್ನ ಇಂದ್ರಿಯಗಳು ಆಗ ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ನಾವು ಅಂಬರೀಷ್ ಮಹಾರಾಜನ ಎಕ್ಸಾಂಪಲ್ ತಗೊಳ್ಬಹುದು. ಅಂಬರೀಷ್ ಮಹಾರಾಜರು ಯಾವ ರೀತಿ ಭಕ್ತಿ ಸೇವೆ ಮಾಡ್ತಿದ್ರು, ಎಲ್ಲ ಇಂದ್ರಿಯಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಿದ್ರು? ತನ್ನ ನಾಲಿಗೆನ ಸದಾ ಭಗವಂತನ ನಾಮದಲ್ಲಿ, ತನ್ನ ಕಿವಿಗಳನ್ನು ಸದಾ ಭಗವಂತನ ಕಥಾ ಕೇಳೋದ್ರಲ್ಲಿ, ಸೊ ತನ್ನ ಪ್ರತಿಯೊಂದು ಹರೇ ಕೃಷ್ಣ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಸೊ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಯಾವ ರೀತಿ ಅನ್ನೋದಕ್ಕೆ ಇಲ್ಲಿ ನಮಗೆ, ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾದದ್ದು, ಲೌಕಿಕವಾದದ್ದು. ಸೊ ಅಲೌಕಿಕಕ್ಕೆ ನನಗೆ ಯಾಕೆ ಇನ್ನು ನನಗೆ ನಾಮದಲ್ಲಿ ರುಚಿ ಸಿಗ್ತಾ ಇಲ್ಲ? ಯಾಕೆ ರುಚಿ ಸಿಗ್ತಾ ಇಲ್ಲ ಅಂದ್ರೆ ಈ ವಿಷಯಕ್ಕಾಗಿ. ಇನ್ನು ನಮ್ಗೆ ಇಂದ್ರಿಯ ತೃಪ್ತಿ ಇನ್ನೂ ಹೆಚ್ಚೆಚ್ಚು ಇದೆ, ನಮ್ಗೆ ಇನ್ನೂ ಅಭಿಲಾಷೆಗಳಿದೆ, ಇನ್ನೂ ಅದು ಬೇಕು ಇದು ಬೇಕು, ತುಂಬಾ ಆಸೆಗಳಿದೆ. ಸೊ ಆಸೆಗಳು ಎಲ್ಲಿಯವರೆಗೂ ನನಗೆ ಮೆಟೀರಿಯಲ್ ಡಿಸೈರ್ಸ್ ಇರುತ್ತೆ, ಎಲ್ಲಿಯವರು ನನಗೆ ಭೌತಿಕವಾದ ಹೆಚ್ಚು ಇಚ್ಛೆಗಳಿರುತ್ತೆ, ಹೆಚ್ಚು ಆಸಕ್ತಿ ಇರುತ್ತೆ, ಅಲ್ಲಿಯವರೆಗೂ ನನಗೆ ಖಂಡಿತ ಕೃಷ್ಣ ಪ್ರೇಮ ಸಿಗೋದಿಲ್ಲ.
ಅಲ್ಲಿಯವರೆಗೂ ಈ ನಾಲಿಗೆಯಲ್ಲಿ ಯಾವಾಗ ನಾವು ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡ್ತಿರ್ತೀವಿ, ಯಾವಾಗ ಈ ನಾಲಿಗೆಗೆ ಭಗವಂತನ ಪ್ರಸಾದ ಬಿಟ್ಟು ಬೇರೆದೆಲ್ಲ ತಗೊಳ್ತಿರ್ತೀವಿ, ಅಲ್ಲಿಯವರೆಗೂ ನನಗೆ ಈ ನಾಲಿಗೆ ಖಂಡಿತ, ಈ ಇಂದ್ರಿಯ, ಈ ನಾಲಿಗೆನ ವಾಚೋವೇಗಂ ಮನಸ್ಸೋವೇಗಂ ಕ್ರೋಧೋವೇಗಂ, ನನ್ನ ನಾಲಿಗೆ ಕಂಟ್ರೋಲ್ ಬರೋದಿಕ್ ಸಾಧ್ಯನೇ ಇಲ್ಲ. ಸೊ ಈ ನಾಲಿಗೆ ಕಂಟ್ರೋಲ್ ಬರ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಸದಾ ನಾನು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ತಿರ್ಬೇಕು, ಸದಾ ನಾನು ಭಗವಂತನ ನೈವೇದ್ಯ ಪ್ರಸಾದವನ್ನೇ ಸ್ವೀಕಾರ ಮಾಡ್ಬೇಕು. ಸೊ ಯಾವಾಗ ನಾವ್ ಎಲ್ಲ ಇಂದ್ರಿಯಗಳನ್ನ ಈ ರೀತಿ ಕಂಟ್ರೋಲ್ ಮಾಡಿದಾಗ ನಮಗೆ ಆಗ ಹೆಚ್ಚಿಗೆ ಏನಾಗತ್ತೆ? ಭಗವಂತನ ನಾಮದ ರುಚಿಯಲ್ಲಿ ನಮಗೆ ಹೆಚ್ಚು ರುಚಿ ಸಿಗತ್ತೆ, ಮಾಧುರ್ಯ ರಸ ಸಿಗತ್ತೆ. ಸೊ ನಾನು ಹೇಳ್ದೆ, ಅಲ್ಲಿ ವೈದಿಕ ಭಕ್ತಿ ಅಂತ ನಾವು ರಾಗಾನುಭಕ್ತಿಗೆ ಹೋಗ್ಬೇಕು, ರಾಗಾನುಭಕ್ತಿಯಿಂದ ಕೃಷ್ಣ ಪ್ರೇಮ, ಕೃಷ್ಣ ಭಕ್ತಿಯನ್ನ ನಾವು ಪಡಿಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ಲಾಸ್ಟ್ 4 ಲೈನ್ಸ್ ಮತ್ತೆ ಓದಿ ಮಾತಾಜಿ, ವೆರಿ ಇಂಪಾರ್ಟೆಂಟ್. ಅಂತಹ ಶಬ್ದ ಮಂತ್ರವನ್ನು ಸ್ಫಟಿಕದಂತೆ, ಅಲ್ಲಿಂದ ಓದಿ ಮಾತಾಜಿ. ಎಸ್. ಅಂತಹ ಶಬ್ದ ಮಂತ್ರವನ್ನು ಸ್ಫಟಿಕದಂತೆ ನಿರ್ಮಲನಾದ ಸದ್ಗುರುವಿನ ಮೂಲಕ ಪಡೆಯಬೇಕು. ಗುರುವಿನ ನಿರ್ದೇಶನಕ್ಕೆ ಅನುಸಾರವಾಗಿಯೇ ಜಪವನ್ನು ಅಭ್ಯಾಸ ಮಾಡಬೇಕು. ಅದು ನಮ್ಮನ್ನು ಕ್ರಮೇಣ ಭಗವಂತನ ಬಳಿಗೆ ಕರೆದೊಯ್ಯುತ್ತದೆ. ಪಾಂಚರಾತ್ರಿಕದಲ್ಲಿ ಈ ಪೂಜಾ ಕ್ರಮವನ್ನು ನಿರೂಪಿಸಿದೆ. ಈ ವಿಧಾನವು ಅಧಿಕೃತವೂ ಮನ್ನಣೆ ಪಡೆದದ್ದು ಆಗಿದೆ. ಪಾಂಚರಾತ್ರಿಕ ಪದ್ಧತಿಯ ಭಕ್ತಿ ಸೇವೆಗೆ ಅಂತಹದ್ದು ಸಂಬಂಧಿಸಿದ ಅತ್ಯಂತ ಅಧಿಕೃತ ಸೂತ್ರಗಳಿವೆ. ಮುಂದಕ್ಕೆ ಓದ್ಲಿಯ ಮಾತಾಜಿ? ಇಲ್ಲ ಮಾತಾಜಿ, ಸಾಕು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಿದ್ದಾರೆ, ಗುರುವಿನ ನಿರ್ದೇಶನಕ್ಕೆ ಅನುಸಾರವಾಗಿ ಜಪವನ್ನು ಅಭ್ಯಾಸ ಮಾಡಬೇಕು. ಸೊ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲೋ ಒಂದ್ ಕಡೆ ನಾವು ನಾಮ ಜಪ ಮಾಡ್ಬೇಕಾದ್ರೆ ಅದಕ್ಕೆ ದೀಕ್ಷಾ ಬದ್ಧರಾಗಬೇಕು. ನಾವು ಶಿಕ್ಷಾ ತಗೊಂತಾ ಇರಬೇಕು. ಫ್ಯೂಚರ್ ಅಲ್ಲಿ ನಾವು ದೀಕ್ಷಾ ತಗೊಂಡ್ಲೇಬೇಕು. ದೀಕ್ಷಾ ತಗೊಂಡಾಗ ಅಲ್ಲಿ ಅಧಿಕೃತವಾದ ಲೀಗಲಿ ಅಥರೈಸ್ಡ್ ಒಂದು ಆಚಾರ್ಯರ ಮುಖೇನ, ಗುರುವಿನ ಮುಖೇನ ಯಾವಾಗ ನಮಗೆ ಇಂಥ ಒಂದು ಟ್ರಾನ್ಸ್ಡೆಂಟಲ್ ಶಬ್ದ, ಟ್ರಾನ್ಸ್ಡೆಂಟಲ್ ಅಲೌಕಿಕವಾದ ಈ ಶಬ್ದ ಅಂದ್ರೆ ಈ ಮಹಾಮಂತ್ರವನ್ನು ಅವರ ಬಾಯಿತ ನಾವು ತಗೊಂಡಾಗ, ಅವರ ಮಾರ್ಗದರ್ಶನದಲ್ಲಿ ನಾವು ನಾಮ ಜಪ ಮಾಡಿದ್ರೆ ಖಂಡಿತವಾಗ್ಲು ನಮಗೆ ಯಾವ ರೀತಿ ನಾರದ ಮುನಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ಆಯ್ತು, ಅದೇ ರೀತಿ ನಾರದ ಮುನಿಗಳನ್ನ ಆಚಾರ್ಯರಾಗಿ ಅವರ ಬಾಯಿಯಿಂದ, ಅವರ ಮುಖೇನ, ಅವರ ಮಾರ್ಗದರ್ಶನದಿಂದ ವ್ಯಾಸರಿಗೇನಾಯ್ತು? ಉನ್ನತವಾದ ಒಂದು ಭಾಗವತಂ ಬರೆಯೋದಿಕ್ ಸಾಧ್ಯ ಆಯ್ತು ಅವರಿಗೆ. ಅದೇ ರೀತಿ ಆ ಗುರು ಪರಂಪರೆಯಲ್ಲಿ ಬಂದಂತ ಚೈತನ್ಯ ಮಹಾಪ್ರಭುಗಳಿರ್ಬೋದು, ಭಕ್ತಿ ವಿನೋದ್ ಠಾಕೂರ್ ಇರ್ಬೋದು, ನಮ್ಮ ಗೋಸ್ವಾಮಿಗಳಿರ್ಬೋದು, ಕೊನೆಗಿಲ್ಲಿ ಶ್ರೀಲ ಪ್ರಭುಪಾದರಿಂದ ನಮಗೆ ನಾಮ ಜಪ ಸಿಕ್ಕಿದೆ. ಸೊ ನಮ್ಮ ಆಚಾರ್ಯರ ಮುಖೇನ ನಾವುಗಳು ಈ ಮಹಾಮಂತ್ರವನ್ನು ತಗೋಬೇಕಂತ ಹೇಳಿ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ವಿತೌಟ್ ಬೋನಿಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಅಲ್ಲಿ ಅಧಿಕೃತ ಗುರುಗಳಿಂದ ಇಂಥ ಒಂದು ನಾಮ ಜಪ ನಾವು ತಗೊಳ್ಳಿಲ್ಲ ಅಂದ್ರೆ ಖಂಡಿತ ನಮ್ಗೆ ಅಂತ ಒಂದು ಟ್ರಾನ್ಸ್ಡೆಂಟಲ್ ವೈಬ್ರೇಷನ್ ಸೌಂಡ್ ಖಂಡಿತ ಸಿಗೋದಿಲ್ಲ. ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನಮಗೆ ಈ ಮಹಾಮಂತ್ರಕ್ಕೆ ನಮಗೆ ಏನಾಗುತ್ತೆ? ನಮಗೆ ದೀಕ್ಷಾ ತಗೊಂಡಾಗ ಮಾತ್ರ ನಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚು ರುಚಿ ಸಿಗತ್ತೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಗುರುವಿನ ಬಗ್ಗೆ ಹೇಳ್ತಿದ್ದಾರೆ. ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ. ಸೊ ಭಗವಂತಂದು ಇಂಥ ಒಂದು ದಿವ್ಯವಾದ ಮಹಾಮಂತ್ರ ನಮಗೆ ಬೇಕಂದ್ರೆ ನಾವೇನ್ ಮಾಡ್ಬೇಕು? ಅಧಿಕೃತ ಅಥರೈಸ್ಡ್ ಲೀಗಲಿ ಬೋನಿಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಇಂದ ಮಾತ್ರ ನಮಗೆ ಅದು ಸಿಗೋದಿಕ್ಕೆ ಸಾಧ್ಯವಾಗುತ್ತೆ. ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸೊ ನಾವೆಲ್ಲರೂ ಏನ್ ಮಾಡ್ಬೇಕು? ಅದಕ್ಕೆ ಈಗ ಇನ್ನು ಹೆಚ್ಚು ನಾಮ ಜಪ. ಜಸ್ಟ್ ಈಗ ನಾವೆಲ್ಲರೂ ಆ ದೀಕ್ಷೆ ತಗೊಂಡವ್ರು ಬಿಟ್ಟು ನಾನು ಹೇಳ್ತಿದ್ದೆ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಪುರುಮನೆಗೆ ಎವ್ರಿ ಡೇ, ಪ್ರತಿದಿನ ನಮ್ಗೆ 16 ರೌಂಡ್ ಮಿನಿಮಮ್ ರೌಂಡ್ ಜಸ್ಟ್ ಸೈಕಲ್ ತೊಳ್ದಂಗೆ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಆ ಪಕ್ಕದ ಚೆನ್ನಾಗಿ ಆ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ನಮಗೆ ನೆಕ್ಸ್ಟ್ ಯಾವ ರೀತಿ ಇಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ ನಮಗೆ ಯಾವಾಗ ನಾವು ಶಿಕ್ಷಾ ತಗೊಂಡು ಅಲ್ಲಿ ಪ್ರಭುಪಾದಾಶ್ರಯ, ಗುರು ಆಶ್ರಯ ತಗೊಂಡು ಗುರುವಿನ ಮುಖೇನ ಅಲ್ಲಿ ನಮಗೆ ದೀಕ್ಷಾ ಸಿಕ್ಕಿದಾಗ ಮಾತ್ರ ಅಲ್ಲಿ ನಮ್ಮ ನಾಮ ಜಪಕ್ಕೆ ಇನ್ನು ನಮಗೆ ಪರಿಪೂರ್ಣವಾದ ಆ ಶಕ್ತಿ ಸಿಗುತ್ತೆ. ಎಸ್ ಮಾತಾಜಿ, ಹರೇ ಕೃಷ್ಣ. ನೆಕ್ಸ್ಟ್ 4 ಲೈನ್ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಅಂತಹ ಸ್ತೋತ್ರಗಳ ಸಹಾಯ ಪಡೆಯದೆ ಭಗವಂತನನ್ನು ಸಮೀಪಿಸುವುದು ಸಾಧ್ಯವಾಗದು.
ಕೇವಲ ಶುಷ್ಕ ಊಹಾತ್ಮಕ ಚಿಂತನೆಗಳಿಂದ ಅದನ್ನು ಸಾಧಿಸುವುದಂತೂ ಖಂಡಿತ ಅಸಾಧ್ಯ. ಈ ಕಲಿಯುಗಕ್ಕೆ ಪಾಂಚರಾತ್ರಿಕ ಪದ್ಧತಿಯು ಸಂಗತವಾಗಿದೆ, ಮಾತ್ರವಲ್ಲ ಅದನ್ನು ನಡೆಸುವುದು ಸಾಧ್ಯವಿದೆ. ಈ ಆಧುನಿಕ ಯುಗಕ್ಕೆ ಪಂಚರಾತ್ರವು ವೇದಾಂತಕ್ಕಿಂತ ಹೆಚ್ಚು ಮಹತ್ವವುಳ್ಳದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪಾಂಚರಾತ್ರಿಕ ಅದ್ರ ಬಗ್ಗೆ ಹೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ವೇದಾಂತಗಳಿಗಿಂತ ಹೆಚ್ಚು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ಈ ಎಲ್ಲಾ ಪಾಂಚರಾತ್ರಿಕ ವಿಧಿಗಳು ಕೊಟ್ಟಿದ್ದಾರೆ. ಸೊ ಅದು ಒಂದು ಸಲ ಅಲ್ಲ, ಪರಿಪೂರ್ಣವಾಗಿ ಆ ಪುಸ್ತಕ ನಿಮ್ಗೆ ಹೋದ್ಮೇಲೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾವ್ ಯಾವ ರೀತಿ ಪೂಜೆ ಮಾಡ್ಬೇಕು, ಡಿಟಿ ವರ್ಷಿಪ್ ಮಾಡ್ಬೇಕು, ಅಲ್ಲಿ ನಾಮಜಪ ಹೇಗ್ ಮಾಡ್ಬೇಕು, ಪ್ರಸಾದ ಪ್ರಸಾದನ ಭೋಗನ ಭಗವಂತನಿಗೆ ಯಾವ ರೀತಿ ಅರ್ಪಣೆ ಮಾಡ್ಬೇಕು, ಚರಣಾಮೃತ ತಗೊಳ್ಳೋದ್ರಿಂದ ಏನೆಲ್ಲ ನಮಗೆ ಅನುಕೂಲಗಳಾಗತ್ತೆ, ತುಳಸಿ ಪೂಜೆ ಮಾಡಿದ್ರೆ ಏನ್ ಅನುಕೂಲ ಆಗತ್ತೆ. ಸೊ ಈ ರೀತಿ ಪಾಂಚರಾತ್ರಿಕ ವಿಧಿಗಳನ್ನ ನಮ್ಗೆ ನಾರದ ಮುನಿಗಳು ಕೊಟ್ಟಿದ್ದಾರೆ. ಸೊ ಈ ವಿಧಿಗಳ ಮುಖೇನ ಸೊ ನಾವೆಲ್ಲರೂ ಈಗ ವೈದಿಕ ಸಾಧನ ಭಕ್ತಿ ಮಾಡ್ತಿದ್ವಿ. ಸೊ ಆ ವಿಧಿಗಳನ್ನ ಅಲ್ಲಿ ವೆಲ್ ಡಿಸಿಪ್ಲಿನ್ ಅಂದ್ರೆ ಆ ಡಿಸಿಪ್ಲಿನ್ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿದಾಗ ಮಾತ್ರ ಅದು ಯಾರಿಂದ? ಅಧಿಕೃತ ಗುರುಗಳಿಂದ. ಒಂದು ನಿಯಮ ನಿಷ್ಠೆ ನಮ್ಗೆ ಬೇಕೇ ಒಂದು ರೂಲ್ಸ್ ಬೇಕೇ ಬೇಕಲ್ವಾ. ಸೊ ಯಾವುದೇ ಏನೇ ಒಂದು ಮಾಡ್ಬೇಕಂದ್ರೂ ನಮಗೆ ಕೆಲವು ರೂಲ್ಸು, ಕೆಲವು ರೆಗ್ಯುಲೇಷನ್ಸು, ಕೆಲವು ವಿಧಿಗಳಿದೆ, ನಿಯಮಗಳಿದೆ. ಆ ರೀತಿ ಮಾಡಿದಾಗ ಮಾತ್ರ ನಮಗೆ ಭಕ್ತಿ ಸೇವೆಯಲ್ಲಿ ನಮಗೆ ಇನ್ನು ಉನ್ನತವಾದ ಮಟ್ಟಕ್ಕೆ ನಾವು ಹೋಗ್ಬಹುದು. ಸೊ ಇಲ್ಲಿ ಪ್ರಭುಪಾದರು ನಮಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾವು ಆ ವಿಧಿಗಳನ್ನ ಫಾಲೋ ಮಾಡ್ಲೇಬೇಕು. ಇಲ್ಲಾಂದ್ರೆ ನನಗಿಷ್ಟ ಬಂದಾಗೆ ನನಗೆ ಹೆಂಗೋ ಜಪ ಮಾಡ್ಬೇಕಾ, 2 ಅವರ್ ಜಪ ಮಾಡ್ತೀನಿ, ಏನೋ ಒಂದು ಭಗವಂತನ ಭೋಗ್ ಕೊಡ್ಬೇಕಾ, ಭೋಗ್ ಕೊಡ್ತೇನೆ, ಯಾವಾಗಲೂ ಒಂದ್ಸಲ ಟೆಂಪಲ್ಗೆ ಬರ್ಬೇಕಾ, ಟೆಂಪಲ್ ಬರ್ತೇನೆ. ಸೊ ಯಾವಾಗ ಈ ವಿಧಿಗಳು ಬೆಳಗ್ಗೆ ಎದ್ದು ನಮಗೆ ಶಿಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದು ನಾವು 4:15 ಮಂಗಳಾರತಿ ಅಟೆಂಡ್ ಮಾಡ್ಲೇಬೇಕು. ಮಂಗಳಾರತಿ ಆಗಿದ ತಕ್ಷಣ ನಾವೇನ್ ಮಾಡ್ಬೇಕು, 2 ಅವರ್ ನಾವು 16 ಮಾಲೆ ಮಿನಿಮಮ್ ನಾವು ಜಪ ಮಾಡ್ಲೇಬೇಕು. ನೆಕ್ಸ್ಟ್ ಜಪ ಆಗಿದ ತಕ್ಷಣ ನಾವೇನ್ ಮಾಡ್ಬೇಕು, ನಿತ್ಯ ಭಾಗವತಂ ಸೇವಾ ಇದೆ. ಮತ್ತೆ ಸಂಜೆ ನಮಗೆ ಮತ್ತೆ ಅಲ್ಲಿ 12 ಗಂಟೆಗೆ ಮತ್ತೆ ದರ್ಶನ ಆರ್ತಿದೆ. ಮತ್ತೆ ಸಂಜೆ ನಮಗೆ ಅಲ್ಲಿ ಬೆಳಗ್ಗೆ ದರ್ಶನ ಆರ್ತಿದ ತಕ್ಷಣ ಮತ್ತೆ ಸಂಜೆ ಏನೇನು ವಿಧಿಗಳಿದೆ ಆ ಪ್ರತಿಯೊಂದು ವಿಧಿಗಳು ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದಾರೆ. ಸೊ ಯಾವಾಗ ನಾವು ಕನ್ಸಿಸ್ಟೆನ್ಸ್ ಆಗಿ ಈ ಸ್ಪಾಂಟೇನಿಯಸ್ ಆಗಿ ಈ ಎಲ್ಲ ವಿಧಿಗಳನ್ನ ಫಾಲೋ ಮಾಡ್ತೀವಿ, ಆ ವಿಧಿಗಳನ್ನ ಫಾಲೋ ಮಾಡಿದಾಗ ಮಾತ್ರನೇ ನಮಗೆ ಇಲ್ಲಿ ಭಗವಂತನ ಸೇವೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಆ ವಿಧಿಗಳು ತುಂಬಾ ಮುಖ್ಯ. ನಾನು ಆ ವಿಧಿಗಳಿಂದ ಎಲ್ಲಿಗೆ ಹೋಗ್ಬೇಕು, ಅಲ್ಲಿ 2ನೇ ಸ್ಟೆಪ್ ರಾಗಾನುಗ ಭಕ್ತಿಗೆ ಹೋಗ್ಬೇಕು. ಸೊ ಯಾವಾಗ ವಿಧಿಗಳನ್ನ ನಾವು ಕನ್ಸಿಸ್ಟೆನ್ಸಿ ಆಗಿ ಪ್ರತಿದಿನ ನಾಮ ಜಪ ಮಾಡೋದಿರ್ಬಹುದು, 16 ಮಾಲೆ ಜಪ ಮಾಡೋದಿರ್ಬಹುದು, ಭಗವಂತನ ಪ್ರಸಾದ ತಗೊಳ್ಳೋದಿರ್ಬಹುದು, ಪ್ರತಿ ಭಾನುವಾರ ನಾವು ಟೆಂಪಲ್ ಸೇವೆ ಮಾಡೋದಿರ್ಬಹುದು, ಈ ಎಲ್ಲಾ ಕೆಲಸಗಳನ್ನ ನಿಯಮಿತವಾಗಿ ನಾನು ಮಾಡ್ಕೊಂಡು ಬಂದರೆ ಮಾತ್ರನೇ ನನ್ನ ಸ್ಪಿರಿಚುಲಿ ನಾನು ಅಡ್ವಾನ್ಸ್ ಆಗ್ಬಹುದು ಅಂತ ವಿಚಾರ ನಮಗೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ನಮಗೆ ನಾರದ ಮುನಿಗಳು ಹೇಳ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಸೊ ಎಲ್ರಿಗೂ ಹರೇ ಕೃಷ್ಣ. ಇಲ್ಲಿಗೆ ನಾವು ಕ್ಲಾಸ್ ಸ್ಟಾಪ್ ಮಾಡ್ತೇನೆ. ಎಸ್, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಏನಾದ್ರು 2 ಪ್ರಶ್ನೆಗಳಿದ್ರೆ ಕೇಳಿ. ಖಂಡಿತ ನನಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಪ್ರಭು ಬೆಳಗ್ಗೆ ಹೇಳಿದ್ರು, ನಾನು ಆಕ್ಚುಲಿ ನಾನು ಏನು ಕ್ಲಾಸ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಖಂಡಿತ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಹರೇ ಕೃಷ್ಣ. ಈ 2 ಶ್ಲೋಕದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಹರೇ ಕೃಷ್ಣ. ಈ 3 ಶ್ಲೋಕನ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಈ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಇದು 37ನೇ ಶ್ಲೋಕದಲ್ಲಿ ಲಾಸ್ಟ್ ಬಟ್ 1 ಪ್ಯಾರಾದಲ್ಲಿ ಕೊನೆಯಲ್ಲೇ ಏನಿದೆ ನೋಡಿ ಮಾತಾಜಿ. ಹೇಳಿ ಮಾತಾಜಿ, ಓದಿ ಮಾತಾಜಿ. ಈ ಪ್ರೇಮವು ಅಲೌಕಿಕವಾದ ವೈವಿಧ್ಯಪೂರ್ಣವಾದ ಬೇರೆ ಬೇರೆ ರಸಗಳಿಂದ ಕೂಡಿದೆ. ಇಂತಹ ಭಕ್ತಿ ಸೇವೆಯು ವಿಶ್ವರೂಪದಲ್ಲಿಯೂ ನಡೆಯುತ್ತದೆ ಎಂದರೆ ಕಾಮ್ಯಕರ್ಮ ಮತ್ತು ಬಗೆ ಬಗೆಯ ಊಹಾತ್ಮಕ ಚಿಂತನೆಗಳ ಜೊತೆಗೂ ನಡೆಯುತ್ತದೆ. ಅಂದ್ರೆ ಊಹಾತ್ಮಕ ಚಿಂತನೆಗಿಲ್ಲ ಅವಕಾಶವೇ ಇಲ್ವಲ್ಲ, ಅದರ ಜೊತೆಗೂ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಹೆಂಗೆ ಮಾತಾಜಿ, ಸ್ವಲ್ಪ ಹೇಳಿ ಮಾತಾಜಿ. ಊಹಾತ್ಮಕ ಚಿಂತನೆಗಳ ಬಗ್ಗೆ ಅಂದ್ರೆ ಇಲ್ಲಿ ಲೌಕಿಕವಾಗಿ ನಾವು ಯೋಚನೆ ಮಾಡ್ತೀವಿ ಮಾತಾಜಿ. ನಮಗೆ ಹೇಗಿಷ್ಟನೋ ಆ ರೀತಿ ನಾವು ಭಕ್ತಿ ಮಾಡಕ್ ಶುರು ಮಾಡ್ತೇವೆ. ಇಲ್ಲ ಒಂದ್ ಕಡೆ ಮಾಯಾವಾದಿ ತತ್ವಗಳಿರ್ಬೋದು. ಸೊ ಇಲ್ಲಿ ಮೆಂಟಲ್ ಸ್ಪೆಕ್ಯುಲೇಷನ್ ಅವ್ರಲ್ಲಿ ಏನ್ ಮಾಡ್ತಾರೆ, ನಮಗೆ ಹೆಂಗಿಷ್ಟ. ಫಾರ್ ಎಕ್ಸಾಂಪಲ್ ಈಗ ನಾವೇ ತಗೊಳ್ಳಿ ಮಾತಾಜಿ, ನಮಗೆ ಹೇಗ್ ಬೇಕೋ, ನಾವು ಇಷ್ಟು ವರ್ಷಗಳ ಕಾಲ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಇಲ್ದೇ ಇದ್ದಾಗ ನಮಗೆ ಹೇಗ್ ಬೇಕೋ ಹಾಗೆ ನಾವು ಲೌಕಿಕವಾಗಿ ನನಗೆ ಏನ್ ಲಾಭ ಬೇಕೋ ಆ ರೀತಿ ನಾನು ಪೂಜೆಗಳನ್ನ ವಿಧಿಗಳನ್ನ ನಾನು ಮಾಡ್ತಿದ್ದೆ. ಆದ್ರೆ ಇಲ್ಲಿ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಅಲೌಕಿಕವಾದದ್ದು ಇಷ್ಟು ದಿವಸ ನಮಗೆ ಗೊತ್ತೇ ಇಲ್ಲ.
ಹರೇ ಕೃಷ್ಣ ಮಹಾಮಂತ್ರ ನಾವು ಸುಮ್ನೆ ಮೆಕ್ಯಾನಿಕಲಿ ನಾವು ಚಾಂಟ್ ಮಾಡ್ತಾನೆ ಇದೀವಿ. ಆದ್ರೆ ಇಲ್ಲಿ ನಮಗೆ ಈ ಚಾಪ್ಟರ್ ಅಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅದೇ ಟ್ರಾನ್ಸ್ಜೆಂಡರ್ ವೈಬ್ರೇಷನ್. ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ, ಭಗವಂತನ ಮಹಾಮಂತ್ರ ಬೇರೆ ಅಲ್ಲ, ಭಗವಂತನೇ ಸಾಕ್ಷಾತ್ ಭಗವಂತನೇ. ಆ ಭಗವಂತನೇ ಆ ನಾಮ ಜಪದಲ್ಲಿ ಇದ್ದಾರೆ. ನಮ್ಗೆ ಇಷ್ಟು ದಿವಸ ಗೊತ್ತಿಲ್ಲ. ಸೊ ಇನ್ನು ಮೇಲೆ ಆ ವಿಧಿಗಳು ಗೊತ್ತಾದ್ಮೇಲೆ ನಾವೇನ್ ಮಾಡ್ಬೇಕು, ಅದು ಅಲೌಕಿಕವಾದದ್ದು. ಸೊ ಈ ನಾಮ ಜಪನೆ ಅಲೌಕಿಕವಾದದ್ದು. ಸೊ ಆ ರೀತಿ ಪ್ರತಿಯೊಂದು ನೇಮದಿಂದ ವಿಧಿಗಳಿಂದ ನಾನು ಅದನ್ನ ತಿಳುವಳಿಕೆ ತಗೊಂಡಾಗ ಖಂಡಿತವಾಗಿ ನಮಗೆ ಅವಾಗ ಅರ್ಥ ಆಗತ್ತೆ ಯಾವ್ದು ಲೌಕಿಕವಾದದ್ದು ಯಾವ್ದು ಅಲೌಕಿಕವಾದದ್ದು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಮಾತಾಜಿ. ಆ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ಆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೇನಾಗತ್ತೆ, ಅದು ಆಚಾರ್ಯರ ಮುಖೇನ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಆ ಭಗವಂತನ ಒಂದು ಸಾಕ್ಷಾತ್ಕಾರ ಸಿಗುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಾತಾಜಿ ಅದನ್ನ. ನಾಳೆ ಪ್ರಭು ಇನ್ನೊಂದ್ಸಲ ಎಸ್ ಮಾತಾಜಿ. ಅಂದ್ರೆ ಇಲ್ಲ ಊಹಾತ್ಮಕ ಅಂತಂದ್ರೆ ಅವ್ರು ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಇದಾರೆ ಅಂತ ಅರ್ಥ ಮಾಡ್ಕೊಬೇಕು. ಮಾಯಾವಾದಿಗಳು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಕೆಲವು ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಇರ್ಬೋದು. ಇನ್ನು ಅವರು ಹರೇ ಕೃಷ್ಣ ಮಹಾಮಂತ್ರ ಜಸ್ಟ್ ಅದು ಕಾಲ್ಪನಿಕ ಅನ್ಕೊಳ್ಬಹುದು, ಅದು ಅಲೌಕಿಕವಾದ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆಲ್ರೆಡಿ ಭಾಗವತಮಲ್ಲಿ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅದು ಟ್ರಾನ್ಸ್ಡೆಂಟಲ್, ಅದು ಅಲೌಕಿಕವಾದದ್ದು. ಅದೇ ಆ ಸೌಂಡ್ ವೈಬ್ರೇಷನ್ ಕೃಷ್ಣ ಇದ್ದಾರೆ. ನಮಗೆ ಇಷ್ಟು ದಿವಸ ಗೊತ್ತಿಲ್ಲ, ಏನೋ ಮಾಮೂಲಿ ಜಪ ಮಾಡ್ಬೇಕಾ, ಜಪ ಮಾಡ್ತೀವಿ, ಮೆಕ್ಯಾನಿಕಲಿ ಜಪ ಮಾಡ್ತಿದ್ದೀವಿ. ಸೊ ನಾಮ ಜಪದಲ್ಲಿ ಭಗವಂತ ಇದ್ದಾನೆ ಅಂದ್ರೆ ನಾಮ ಬೇರೆ ಅಲ್ಲ, ಭಗವಂತ ಬೇರೆ. ಈಗ ಭಗವದ್ಗೀತೆ ಭಾಗವತ ಬೇರೆ ಅಲ್ಲ, ಭಾಗವತಮೇ ಭಗವಂತ, ಅದ್ರಲ್ಲೇ ಭಗವಂತ ಇದ್ದಾರೆ. ಈಗ ನಮ್ಗೆ ಇಷ್ಟು ದಿವಸ ನಮ್ಗೆ ಏನಿಸ್ತಿತ್ತು ಭಾಗವತಂ ಅಂದ್ರೆ ಏನು, ಆಮೇಲೆ ಭಾಗವತಮಲ್ಲಿ ಒಂದು ದಿವ್ಯವಾದ ಭಗವಂತನ ಒಂದು ಧರ್ಮ ಗ್ರಂಥ ಅನ್ಕೊಂಡ್ವಿ. ಇಲ್ಲ, ಭಗವಂತ ಹೇಳ್ತಾರೆ ನಾನು ಎಲ್ಲೂ ಇಲ್ಲ, ಭಾಗವತರಲ್ಲಿ ನಾನಿದ್ದೀನಿ ಮತ್ತು ಭಾಗವತ ಮೇಲೆ ನಾನಿದ್ದೀನಿ ಅಂತ ಭಗವಂತ ಹೇಳ್ತಾರೆ. ಸೊ ಭಾಗವತ ಮೇಲೆ ಸ್ವಯಂ ಕೃಷ್ಣ ಇದ್ದಾರೆ, ಸ್ವಯಂ ಕೃಷ್ಣ ಅಲ್ಲಿದ್ದಾರೆ. ಸೊ ಅದೇ ರೀತಿ ನಾಮ ಜಪದಲ್ಲಿ ನಾಮರೂಪದಲ್ಲಿ ಭಗವಂತ ಸ್ವಯಂ ಇದ್ದಾರೆ. ಆ ಸೌಂಡ್ ವೈಬ್ರೇಷನ್ ಅಲ್ಲಿ ಭಗವಂತ ಇದ್ದಾರೆ. ಅದನ್ನ ಆ ಟ್ರಾನ್ಸ್ಜೆಂಡರ್ ಫಾರ್ಮ್ ನಾವು ಫೀಲ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಒಂದು ಪ್ರೋಸೆಸ್ ಇದೆಲ್ಲ ಮಾತಾಜಿ. ಇಲ್ಲಿ ನಾವು ಅಲ್ಲೇನ್ ಹೇಳ್ತಿದ್ರೆ ಅಧಿಕೃತ ಗುರುಗಳಿಂದ ಆಚಾರ್ಯರಿಂದ ನಮಗೆ ಆ ಮಂತ್ರನ ನಮಗೆ ದೀಕ್ಷವಾಗಿ ಸಿಕ್ಕಾಗ ಇನ್ನೂ ನಮಗೆ ಆ ನಾಮರೂಪದಲ್ಲಿ ಹೆಚ್ಚು ರುಚಿ ಸಿಗುತ್ತೆ ಮಾತಾಜಿ. ಅದೂ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಅಪರಿಪೂರ್ಣ. ಯಾಕೆ ನಂಗೆ ಇನ್ನು ನಾಮದಲ್ಲಿ ರುಚಿ ಸಿಗ್ತಿಲ್ಲ ಅಂದ್ರೆ ನಾನು ಇನ್ನು ಅಷ್ಟು ಫೋಕಸ್ ಆಗಿ ಅಷ್ಟು ಗುರುಗಳ ಮುಖೇನ ನಾನು ಆ ಮಂತ್ರ ದೀಕ್ಷೆನ ತಗೊಂಡಿಲ್ಲ. ಸೊ ಎಲ್ರು ಪ್ರಯತ್ನ ಮಾಡಿ ಮಾತಾಜಿ, ಶಿಕ್ಷಾ ತಗೊಂಡು ಮುಂದೆ ಫ್ಯೂಚರ್ ಅಲ್ಲಿ ದೀಕ್ಷಾ ಬದ್ಧ ಆದ್ರೆ ಖಂಡಿತ ಆ ರುಚಿ ಖಂಡಿತ ನಮ್ಗೆ ಸಿಗುತ್ತೆ ಮಾತಾಜಿ. ಯಾಕಂದ್ರೆ ಅವನು ಭಾವಗ್ರಿ ಜನಾರ್ದನ, ಭಗವಂತನಿಗೆ ಭಾವ ಬೇಕು ಮಾತಾಜಿ. ಸೊ ಅಲ್ಟಿಮೇಟ್ ನನಗೆ ಆ ಪ್ರೇಮ ಭಕ್ತಿ ಬೇಕು ಅಂದ್ರೆ ನಾನು ಆಚರಣೆ ಆ ವಿಧಿಗಳನ್ನ ಪಂಚರಾತ್ರಿಕ ವಿಧಿಗಳನ್ನ ನಾನು ಫಾಲೋ ಮಾಡ್ಲೇಬೇಕು. ಎಸ್ ಮಾತಾಜಿ. ಹರೇ ಕೃಷ್ಣ. ಅರ್ಥ ಇದೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಅರ್ಥ ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭು. ಹರೇ ಕೃಷ್ಣ ಮಾತಾಜಿ, ಇದು ಚಾಂಟಿಂಗ್ ಮಾಡ್ಬೇಕಾದ್ರೆ ಒಂದ್ 3 ರೌಂಡ್ ಕೂತ್ಕೊಂಡು ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಕಾಲ್ ನೋವು ಬರುತ್ತೆ, ಟೈರ್ಡ್ ಆಗುತ್ತೆ, ಅವಾಗ ಎದ್ದು ಓಡಾಡ್ಕೊಂಡು ಚಾಂಟಿಂಗ್ ಮಾಡ್ಬೋದಾ ಅಂತ. ಹರೇ ಕೃಷ್ಣ ಪ್ರಭು. ಫಸ್ಟ್ ನಾವು ಜಪಕ್ ಕೂತ್ಕೋಬೇಕಾದ್ರೇನೆ ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕು ಪ್ರಭು. ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗು ನಾವೆಲ್ಲರೂ ಸಾಧಾರಣ ಭಕ್ತರೆ, ಖಂಡಿತ ಕಾಲ್ ನೋವುತ್ತೆ, ಕೈ ನೋವುತ್ತೆ, ಎಲ್ಲೋ ಒಂದ್ ಕಡೆ ಅದಾಗ್ತಿರುತ್ತೆ ಪ್ರಭು. ಬಟ್ ಎಲ್ಲೋ ಒಂದ್ ಕಡೆ ಅಷ್ಟು ನಾವು ಮೆಂಟಲಿ ಫಸ್ಟ್ ಹೇಳ್ಬೇಕು, ನಾನು ಈ ಜಪಕ್ ಕೂತ್ಕೋಬೇಕಾದ್ರೆ ಈ 2 ಅವರ್ ಜಪ ನಾನು ಫೋಕಸ್ ಮಾಡ್ಬೇಕು. ನನ್ನ ಮೈಂಡು ನನ್ನ ಕಾಲ್ ಮೇಲೆ, ನನ್ನ ಕೈ ಮೇಲೆ, ಎಲ್ಲೂ ಯಾರ ಬಗ್ಗೆ ನನ್ನ ಸುತ್ತಮುತ್ತ ತುಂಬಾ ಚಿಂತನೆಗಳು, ಸಾವಿರ ಕೋಟಿ ಚಿಂತನೆಗಳು ಬರ್ತಾನೆ ಇರುತ್ತೆ ಪ್ರಭು, ಥಾಟ್ಸ್ ಬರ್ತಾನೆ ಇರುತ್ತೆ. ಸೊ ನನ್ನ ಇಂದ್ರಿಯನು, ನನ್ನ ಮೈಂಡು ಅಷ್ಟೇ ಪ್ರಭು, ನನ್ನ ಕಾಲ್ ಮೇಲೆ ಹೋಗ್ಬಾರ್ದು, ನನ್ನ ಕೈ ಮೇಲೆ ಹೋಗ್ಬಾರ್ದು. ಹೇಳ್ಬೇಕು ಅದಕ್ಕೆಲ್ಲದಕ್ಕೂ, ಆ ಇಂದ್ರಿಯಗಳಿಗೆಲ್ಲ ಹೇಳ್ಬೇಕು, ಇಲ್ಲ ನನಗೆ 2 ಅವರ್ ಜಪ ಮಾಡ್ತಿದ್ದೀನಿ, ಯಾವ ಕಾಲ್ನೂ ನನಗೆ ಬರಬಾರ್ದು. ಸೊ ಪ್ರಭು ಹೇಳ್ತಾರೆ ಒಂದೇ ಕಡೆ ಕೂತ್ಕೊಂಡು ಪ್ರಯತ್ನ ಮಾಡಿ ಪ್ರಭು, ಪ್ರಯತ್ನ ಅಂತ ಮಾಡಿ, ಖಂಡಿತ ಆಗತ್ತೆ ಪ್ರಭು. ಸೊ ನಮ್ಮ ಮೈಂಡ್ ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ತುಂಬಾ ತೀರಾ ಆಗೋದೇ ಇಲ್ಲ ಅಂದ್ರೆ ಖಂಡಿತ ಪ್ರಭುಪಾದ ಅಲ್ಲಿ ವಾಕ್ ಮಾಡ್ಕೊಂಡು ಜಪ ಮಾಡಿದ್ರೆ ಖಂಡಿತ ಅಷ್ಟು ಫೋಕಸ್ ಸಿಗಲ್ಲ. ಸೊ ಒಂದೇ ಕಡೆ ಕೂತ್ಕೊಂಡು ನಾವು ಜಪ ಮಾಡಿದಾಗ ಹೆಚ್ಚು ಫೋಕಸ್ ಖಂಡಿತ ಸಿಗುತ್ತೆ ಪ್ರಭು. ಪ್ರಯತ್ನ ಅಂತ ಪಡ್ಬೇಕು, ಡೈಲಿ ಪ್ರಾಕ್ಟೀಸ್ ಮಾಡೋದು ಖಂಡಿತ ಆಗತ್ತೆ ಪ್ರಭು. ಎಸ್ ಪ್ರಭು ಹೇಳಿ ಪ್ರಭು. ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿ ಪ್ರಭು.
ಇಲ್ಲ. ಯಾಕಂದ್ರೆ ನಿಮ್ ಇಂದ್ರಿಯ ನಾವ್ ಆಕ್ಚುಲಿ ಜಪಕ್ ಕೂತ್ಕೊಂಡಾಗ ಎರಡೂ ಕಣ್ಣುಗಳು ಮುಚ್ಚು ಆಕ್ಚುಲಿ ನಮ್ ಮೂಗ್ ಮೇಲೆ ಫೋಕಸ್ ಮಾಡ್ಬೇಕಂತೆ ಮೂಗ್ ಮೇಲೆ ಫೋಕಸ್ ಮಾಡ್ತಿರ್ಬೇಕಾದ್ರೆ ನಮ್ ಮನಸ್ಸು ಅಲ್ಲೇ ಇದ್ದಾಗ ಎಲ್ಲೋ ಒಂದ್ ಕಡೆ ನನಗೆ ಬೇರೆ ಏನೂ ಕೊರಬಾರ್ದು. ಎಸ್, ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ನಮ್ಗೆ ಏನಾಗುತ್ತೆ, ಆ ಸ್ಪಾಂಟೇನಿಯಸ್ ಆಗಿ ಖಂಡಿತ ನನ್ಗೆ ಕಾಲು ನೋವು ಬರಲ್ಲ, ಕಾಲು ನೋವು ಖಂಡಿತ ಬರಲ್ಲ ಪ್ರಭು. ಪ್ರಾಕ್ಟೀಸ್ ಪ್ರಯತ್ನ ಮಾಡಿ ಪ್ರಭು. ಹರೇ ಕೃಷ್ಣ. ಎಸ್ ಮಾತಾಜಿ, ಹರೇ ಕೃಷ್ಣ. ಬೇರೆಯವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಪ್ರಭು, ನಾಳೆ ಇನ್ನೊಂದ್ಸಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾನೊಂದ್ ಸ್ವಲ್ಪ ಇವತ್ತಿನ ಕ್ಲಾಸ್ ಬಗ್ಗೆ ಏನಾದ್ರು ಅಪ್ಲಿಕೇಶನ್ ತಗೊಂಡ್ಬೋದಾ? ಏನ್ ತಗೊಂಡ್ ಹೋಗ್ಬೋದು ಮನೆಗೆ ನಾವ್ ಇವತ್ತು? ಎರಡೂ ಶ್ಲೋಕದಿಂದ ಏನ್ ಅಪ್ಲಿಕೇಶನ್ ತಗೊಂಡ್ ಹೋಗ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ರಾಧಾ ಮಾತಾಜಿ. ಹರೇ ಕೃಷ್ಣ. ಅಪ್ಲಿಕೇಶನ್ ಅಂತ ನೀವ್ ಹೇಳುವಾಗ ಖಂಡಿತವಾಗ್ಲೂ ನಾವು ಮಹಾಮಂತ್ರನ ರೆಗ್ಯುಲರ್ ಆಗಿ ನಾವು ಮಾಡ್ಲೇಬೇಕು. ಈ ಕಲಿಯುಗದಲ್ಲಿ ನಾವು ಉದ್ಧಾರ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರನ ಅಪರಾಧ ಹೇಳ್ತೀರಾ ನಾವು ಖಂಡಿತವಾಗ್ಲೂ ಮಾಡ್ಲೇಬೇಕು ಅಂತ ಈ ಕ್ಲಾಸಿಂದ ನಾವು ಕಲ್ತ್ಕೊಂಡಿರೋದು ಮಾತಾಜಿ. ಬಟ್ ಅದಕ್ಕಂತ ಹೆಚ್ಚೆಚ್ಚು ಪ್ರಯತ್ನ ಪಡ್ಬೇಕು ಅಪರಾಧ ಹೇಳ್ತೀರಾ ನಾವು ಜಪ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಬೇರೆಯವರು? ಹರೇ ಕೃಷ್ಣ. ಸಮಯ ಆಯ್ತು ಅನ್ಸುತ್ತೆ, ಇಲ್ಲಿ ನಾವು ಕ್ಲಾಸ್ ಸ್ಟಾಪ್ ಮಾಡೋಣವಾ? ಲಕ್ಷ್ಮಣ ಮಾತಾಜಿ ಗೊತ್ತಾಯ್ತಾ? ಗಿರಿಜಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹೇಳಿದ್ರಲ್ಲ, ಥಾಟ್ ತಗೋಬೇಕು ನಾವು ಫಸ್ಟ್ ಭಗವಂತನಲ್ಲಿ. ನಾವು ಆ ಕಡೆ ಈ ಕಡೆ ಮನಸ್ಸು ಹೋಗ್ತಾ ಇರುತ್ತೆ, ಅದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಆದಷ್ಟು ನಮ್ಮ ಮನಸ್ಸನ್ನ ಭಗವಂತನೆಡೆಗೆ ಇರ್ಬೇಕು ಅನ್ನೋದು ಒಂದು ಥಾಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಅದು ಅರ್ಥನೂ ಆಯ್ತು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಮುಖ್ಯವಾಗಿ ಏನಂದ್ರೆ ಪಂಚರಾತ್ರ ವಿಧಿ ವಿಧಾನದಿಂದ ನಾವು ಜಪನೆ ಆಗ್ಲಿ, ನಾವು ಪೂಜಾ ಪುರಸ್ಕಾರ ಏನೇ ಮಾಡೋದಾದ್ರೂ ಅದನ್ನ ಭಗವಂತ ಭಾವಗ್ರಾಹಿ ಜನಾರ್ದನನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ನಾವ್ ಏನೇ ಮಾಡಿದ್ರು ಅವನ ಭಾವನೆಗೆ ನಾವು ಒಳಪಟ್ಟಾಗ ನಮ್ಗೆ ಅದ್ರಲ್ಲಿ ತುಂಬಾ ಪರಿಪೂರ್ಣವಾಗಿ ಪ್ರೇಮ, ಭಗವಂತನ ಪ್ರೇಮ ಸಿಗುತ್ತೆ ಅನ್ನೋದು ಅರ್ಥ ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಸಿಂಪಲ್ ಮಾತಾಜಿ, ಇಷ್ಟೇ ಪ್ರೋಸೆಸ್. ನಾನು ಒಂದು 4 ಪಾಯಿಂಟ್ ಹೇಳ್ತೀನಿ ಮಾತಾಜಿ. ಇಷ್ಟೇ ಅನ್ಕೊಳ್ಳಿ ಮಾತಾಜಿ, ಬೇರೆ ಏನಿಲ್ಲ. ಇಷ್ಟೇ ಅಪ್ಲಿಕೇಶನ್ ಅಂತ ತಗೊಳ್ಳಿ ಮಾತಾಜಿ. ಒಂದು, ಇಲ್ಲಿ ನಮಗೆ ಪ್ರಾಕ್ಟಿಕಲಿ ತೋರಿಸ್ಕೊಡ್ತಿದ್ದಾರೆ, ನಾರದ ಮುನಿಗಳೇ ಸ್ವಯಂ ಹೇಳ್ಕೊಡ್ತಿದ್ದಾರೆ. ನೀವ್ ಏನು ಮಾಡ್ಬೇಡಪ್ಪ, ಏನು ಮಾಡ್ಬೇಡಿ, ಇಷ್ಟನ್ ಮಾಡಿ. ನೀವ್ ಏನ್ ತಗೊಂತೀರಾ, ಪ್ರತಿದಿನ ನಾವೆಲ್ಲರೂ ಕರ್ಮ ಮಾಡ್ಲೇಬೇಕು ಮಾತಾಜಿ. ಒಂದು, ಕರ್ಮ ಮಾಡ್ಲೇಬೇಕು. ಆ ಕರ್ಮ ಮಾಡಕ್ ಬದುಕ್ಲೇಬೇಕು, ಈ ಜೀವ ಬದುಕ್ಲೇಬೇಕು. ಸೊ ಬದುಕೋಕ್ಕೋಸ್ಕರ ನಾವೆಲ್ಲರೂ ಊಟ ತಗೊಂಡ್ಲೇಬೇಕು. ಆ ಊಟನ ಏನ್ ಮಾಡ್ಬೇಕು, ಪ್ರಸಾದ ರೂಪವಾಗಿ ತಗೊಳ್ಳಿ. ಸೊ ಕರ್ಮ ಮಾಡ್ಬೇಕು. ನಾನು ಕರ್ಮ ಮಾಡ್ಬೇಕಾದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾನು ಕೃಷ್ಣನಿಗೋಸ್ಕರ, ಕೃಷ್ಣನಿಗೋಸ್ಕರ ಮಾಡಿ. ಎಲ್ರು ಕರ್ಮ ಮಾಡ್ಬೇಕು ಮಾತಾಜಿ. ಕರ್ಮ ಇಲ್ದ್ರೆ ನಾವ್ ಖಂಡಿತ ಕರ್ಮ ಮಾಡ್ದಾಗ ಹಾಗೆ ಕೂತ್ಕೊಳ್ಳೋಕೊಂದು ಆಗಲ್ಲ, ಸತ ತಗೊಳಕ್ ಆಗಲ್ಲ, ಗೃಹಸ್ಥ ಜೀವನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ನಮಗ್ ಏನು ಕೊಟ್ಟಿದ್ರು, ಯಾವ ಕರ್ಮ ಕೊಟ್ಟಿದ್ರು ಅದನ್ನ ಕೃಷ್ಣನಿಗೋಸ್ಕರ ಮಾಡಿ ಮಾತಾಜಿ. ಕೃಷ್ಣ ನೀನು ಕೊಟ್ಟಿರೋ ಪ್ರಸಾದ, ಕೃಷ್ಣ ನೀನು ಕೊಟ್ಟಿರೋ ಆರೋಗ್ಯ, ಕೃಷ್ಣ ನೀನ್ ಕೊಟ್ಟಿರೋ ಮನೆ, ಕೃಷ್ಣ ನೀನ್ ಕೊಟ್ಟಿರೋ ಸಂಸಾರ, ಕೃಷ್ಣ ನೀನ್ ಕೊಟ್ಟಿರೋ ಮಕ್ಕಳು, ಕೃಷ್ಣ ನೀನ್ ಕೊಟ್ಟಿರೋ ಗಂಡ, ಪ್ರತಿಯೊಂದು ಎಲ್ಲಾ ವಿಚಾರದಲ್ಲೂ ಕೃಷ್ಣನ ಸೆಂಟರ್ ಆಗಿ ಇಟ್ಕೊಳ್ಳಿ ಮಾತಾಜಿ. ಗುರುಗಳು ಕೃಷ್ಣ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಇಷ್ಟೇ ಮಾತಾಜಿ. ಗುರುಗಳನ್ನ ಮತ್ತೆ ಕೃಷ್ಣನ ಸೆಂಟರ್ ಆಗಿ ಇಟ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣನ ಸೆಂಟರ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಹರಿನಾಮವನ್ನ ಪ್ರಭುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಬೆಳಗ್ಗೆ ಎದ್ದು ಜಪ ಮಾಡಿ. ಒಂದು ಡಿಸಿಪ್ಲಿನ್ ಬರುತ್ತೆ ಮಾತಾಜಿ, ಅದನ್ನ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಈಗ ನಾಮ ಜಪ ನಾವು ಮಾಡ್ತಾನೆ ಇದೀವಿ, ಬಟ್ ಎಲ್ಲ ಒಂದ್ ಕಡೆ ಆ ನಾಮ ಜಪಕ್ಕೆ ಇನ್ನೂ ಹೆಚ್ಚು ರುಚಿ ಸಿಗ್ಬೇಕಂದ್ರೆ ವೈದಿಕ ಶಾಸ್ತ್ರಗಳ ಪ್ರಕಾರ ಶಾಸ್ತ್ರ ಏನ್ ಹೇಳತ್ತೆ, ಗುರುಗಳು ಹೇಳತ್ತೆ. ಸೊ ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋದಾಗ ಖಂಡಿತ ಯಾವ ರೀತಿ ನಾರದ ಮುನಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ಆಯ್ತು, ಯಾವ ರೀತಿ ಪ್ರಹ್ಲಾದ್ ಮಹಾರಾಜರಿರ್ಬೋದು, ಅಲ್ಲಿ ಧ್ರುವನ್ ತಗೊಳ್ಳಿ,
ಅವ್ರೆಲ್ಲ ಏನು ಮಾಡಿಲ್ಲ ಮಾತಾಜಿ, ಬರೀ ನಾಮ ಜಪದಲ್ಲೇ, ಬರೀ ನಾಮದಿಂದ ಭಗವಂತನ ಕಾಣಿದ್ದಾರೆ. ಸೊ ನಮಿಗೂ ಸಹ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಬೇರೆ ಏನೂ ಕೊಟ್ಟಿಲ್ಲ. ಸಂಕೀರ್ತನೆಯಲ್ಲಿ ಏನ್ ಮಾಡಿದ್ದಾರೆ ಮಾತಾಜಿ, ಚೆನ್ನಾಗಿ ABCD. ಒಂದು ಭಕ್ತರ ಸಂಘದಲ್ಲಿ ಇರ್ಬೇಕು, ಯಾವಾಗ್ಲೂ ಏನ್ ಮಾಡ್ಬೇಕು, ಭಗವಂತನ ಪ್ರಸಾದ ತಗೊಂತಿರ್ಬೇಕು, ಭಗವದ್ಗೀತೆ ಭಾಗವತನ ಶ್ರವಣ ಮಾಡ್ತಿರ್ಬೇಕು, ನಾಮ ಜಪ ಮಾಡ್ತಿರ್ಬೇಕು. ಇಷ್ಟೇ ಮಾತಾಜಿ, ಇಷ್ಟೇ. ಈಸಿಯಾಗಿ ತಗೊಳ್ಳಿ. ತುಂಬಾ ಕಷ್ಟ ಇಲ್ಲ ಮಾತಾಜಿ, ತುಂಬಾ ಕಷ್ಟ ಇಲ್ಲ. ಸೊ ಮನೇಲಿ ಅಡಿಗೆ ಮಾಡ್ತೀವಾ, ಏನೇ ಮಾಡ್ತೀವಿ, ಓ ಕೃಷ್ಣಗೋಸ್ಕರ ಮಾಡ್ತಿದ್ದೆ. ಸೊ ಮಕ್ಕಳನ್ನ ನೋಡ್ಕೊಂತೀವಾ, ಭಗವಂತ ವೈಕುಂಠದಿಂದ ಇಂಥ ಒಂದು ಕುಟುಂಬ, ಇಂಥ ಒಂದು ಸಂಸಾರ, ಕೃಷ್ಣನ ಮಕ್ಕಳಿಗೆ ಆ ಕೃಷ್ಣನ್ನೇ ನಾ ಸೇವೆ ಮಾಡ್ತಿದ್ದೆ. ಸೊ ಯಜಮಾನ ನೋಡ್ಕೊಂತಿದ್ರ, ಅಲ್ಲಿ ಕೃಷ್ಣನ್ ಕಾಣಿ. ಯಾವುದೇ ಕರ್ಮ ಮಾಡಿ ಮಾತಾಜಿ, ಏನೇ ಕರ್ಮ ಮಾಡಿ, ಅದ್ರಲ್ಲಿ ಕೃಷ್ಣನಿಗೋಸ್ಕರ, ಕೃಷ್ಣನಿಗಾಗಿ ಅನುಕೂಲೇನ ಕೃಷ್ಣಾನುಶೀಲನ ಮಾಡಿದಾಗ ಖಂಡಿತ ನಮ್ಮ ಕೆಲಸ, ನಮ್ಮ ಕಾರ್ಯ ಎಲ್ಲ ಕೃಷ್ಣನಿಗೆ ಕೊಟ್ಟಾಗ ನಮಗೆ ಖಂಡಿತ ಇದು ಭಕ್ತಿ ಖಂಡಿತ ಕಷ್ಟ ಇಲ್ಲ ಮಾತಾಜಿ. ಅದಕ್ಕೆ ಭಗವಂತ ಈ ಶ್ಲೋಕದಲ್ಲಿ ನಮಗೆ ನಾರದವರೇ ತುಂಬಾ ಸ್ಪಷ್ಟವಾಗಿ ಪ್ರಾಕ್ಟಿಕಲಿ ಹೇಳ್ತಿದ್ದಾರೆ, ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಿದ್ದಾರೆ, ಪ್ರಾಕ್ಟಿಕಲಿ ನಮ್ಗೆ ಹೇಳ್ಕೊಡ್ತಿದ್ದಾರೆ. ನೀವು ಪ್ರಾಕ್ಟಿಕಲಿ ಮಾಡಿ, ಇಷ್ಟೇ ಮಾಡಿ. ನೀವು ಕರ್ಮ ಯೋಗದಲ್ಲಿ ಭಕ್ತಿ ಮಾಡಿ, ಇಷ್ಟೇ. ಭಗವದ್ಗೀತೆಯಲ್ಲಿ ಭಗವಂತ 9ನೇ ಚಾಪ್ಟರ್ 27 ಶ್ಲೋಕದಲ್ಲಿ ಭಗವಂತನು ಇಷ್ಟ ಹೇಳಿದ್ರು, ಪ್ರಾಕ್ಟಿಕಲಿ ಮಾಡಿ, ಪ್ರಾಕ್ಟಿಕಲಿ ಮಾಡಿ. ಓಕೆನಾ ಮಾತಾಜಿ? ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಎಲ್ರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಓಕೆ ಮಾತಾಜಿ, ಇಲ್ಲಿ ಕ್ಲಾಸ್ ಎಂಡ್ ಮಾಡೋಣ. ಸೊ ಎಲ್ರು ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ಸೊ ಮತ್ತೆ ನಾಳೆ ಬೆಳಗ್ಗೆ ನಾವು ಯಥಾ ಪ್ರಕಾರ ಬೆಳಗ್ಗೆ ಜಪ ಸೆಷನ್ ಇರುತ್ತೆ, ಅಟೆಂಡ್ ಮಾಡೋಣ. ಮತ್ತೆ 9 ಗಂಟೆಗೆ ನಾವು ಭಾಗವತಂನ ಶ್ರವಣ ಮಾಡೋಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಹರೇ ಕೃಷ್ಣ. ಸೊ ಎಲ್ರು ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ. ನಾಳೆ ಸಂಡೇ ಅಲ್ವಾ ಮಾತಾಜಿ? ಸೊ ಸಾರಿ ಮಾತಾಜಿ, ನಾಳೆ ಸಂಡೇ. ಸೊ ಎಲ್ರು ಎಲ್ರು ನಾಳೆ ಟೆಂಪಲ್ಗೆ ಬನ್ನಿ ಮಾತಾಜಿ, ಟೆಂಪಲ್ಗೆ ಬನ್ನಿ ಮಾತಾಜಿ. ಜಪ ಅಂತೂ ಮಾಡ್ಲೇಬೇಕು, ಜಪ ಮಾಡಿ ಟೆಂಪಲ್ ಅಲ್ಲೂ ಬನ್ನಿ. ನಾಳೆ ಮಹಾಭಿಷೇಕಂ ಇದೆ. ಸೊ ಮಹಾಭಿಷೇಕಂಗೆ ನಾಳೆ 7:30 ಸಂಕಲ್ಪ ಇರುತ್ತೆ. ಖಂಡಿತ ಮಹಾಭಿಷೇಕಂಗೆ ಅಲ್ಲಿ ಬಂದು ಭಗವಂತನ ಅಭಿಷೇಕ ನೋಡಿ, ಭಗವಂತನ ಚರಣಾಮೃತ ತಗೊಂಡು, ಪ್ರಸಾದ ತಗೊಂಡು ಅಲ್ಲಿ ಭಾಗವತಂ ಕ್ಲಾಸ್ ನಾಳೆ ಒಳ್ಳೆ ಕ್ಲಾಸ್ ಇದೆ. ಪ್ರಭು ನಮಗೆ ಭಾಗವತ ಪುರಾಣದ ಬಗ್ಗೆ ಇದು ಗೌರಹರಿ ಪ್ರಭು ಕ್ಲಾಸ್ ತಗೊಂತಿದ್ದಾರೆ. ಭಾದ್ರ ಪೌರ್ಣಿಮೆ ಬಗ್ಗೆ ಕ್ಲಾಸ್ ಇದೆ ಮಾತಾಜಿ, ಒಳ್ಳೆ ಕ್ಲಾಸ್ ತಗೊಂತಿದ್ದಾರೆ. ಖಂಡಿತ ಆ ಕ್ಲಾಸ್ ಮಿಸ್ ಮಾಡ್ಬೇಡಿ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು ಅನ್ಕೊಂಡ್ರೆ, ಈ 1 ವಾರ ಇದೆಯಲ್ಲ ಮಾತಾಜಿ, ಟಿಲ್ ಪೌರ್ಣಿಮೆವರೆಗೂ ಆ ಭಾಗವತಂ ಶ್ರವಣ ಮಾಡಿರೋ ದಿವಸಗಳು ಮಾತಾಜಿ. ಇಲ್ಲಿ ಯಾರು ಅಂದ್ರೆ ಪರೀಕ್ಷಿತ ಮಹಾರಾಜರು ಭಾಗವತಂನ ಕೇಳಿರುವಂತ ದಿನಗಳು ಮಾತಾಜಿ, ವಿಶೇಷವಾದ ದಿನಗಳು ಮಾತಾಜಿ. ಸೊ ನಮ್ಗೆಲ್ರಿಗೂ ಸುಕೃತ ಇದೆ ಮಾತಾಜಿ, ಒಂದ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಮೆಲ್ರಿಗೂ ಇಂತ ಒಂದು ಒಳ್ಳೆ ಸುಕೃತ ಇದೆ, ಭಾಗವತ ನಾವೆಲ್ಲರೂ ಶ್ರವಣ ಮಾಡ್ತಾ ಇದೀವಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಎಲ್ರು ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರಳಿ ಕ್ಲಾಸ್ ಎಂಡ್ ಮಾಡೋಣ ಮಾತಾಜಿ. ಹರೇ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ರಾಮ